ವಿಜಯ್ ಕಥೆ ಏನಾಗುತ್ತೆ ತಮಿಳುನಾಡಲ್ಲಿ, ಟಿವಿಕೆ ಕಥೆ ಏನಾಗುತ್ತೆ, ಏನ್ರಿ ವಿಜಯ್ಗೆ ಅಧಿಕಾರ ಬಂದೇ ಬಿಡೋ ರೀತಿಯಲ್ಲಿ ಮ್ಯಾಜಿಕ್ ರೀತಿಯಲ್ಲಿ ವಿಜಯ್ ಎನ್ನುವ ಒಂದು ದೊಡ್ಡ ನಾಯಕ ತಲೆ ಎತ್ತಿ ನಿಂತ್ಕೊಂಡದ್ದು. DMK ಅಣ್ಣಾ DMKಯ ಭದ್ರ ಕೋಟೆಗಳ ನಡುವೆ ಫಿರಂಗಿ ಅಂತ ನಿಂತ್ಕೊಂಡು ಎಲ್ಲ ಕೋಟೆಗಳನ್ನು ಕೆಡವಿ ಹಾಕಿ ಇನ್ನೇನು ಸಿಂಹಾಸನ ಹತ್ತಬೇಕು ಎನ್ನುವಷ್ಟರಲ್ಲಿ ಆ ಸಿಂಹಾಸನಕ್ಕೆ ಒಂದು 10 ಮೆಟ್ಟಿಲುಗಳು ಮಾತ್ರ ಕೆಳಗಡೆ ಇರೋದು ವಿಜಯ್. ಸಿಂಹಾಸನ ಹತ್ತಲಿಕ್ಕೆ 10 ಮೆಟ್ಟಿಲು. 10 ಮೆಟ್ಟಿಲು ಅಂದರೆ ಯಾವುದಿಲ್ಲಿ? 10 MLA ಸೀಟ್ಗಳು. ಯಾಕೆ ಇದಾಗ್ತಾ ಇಲ್ಲ ವಿಜಯ್ಗೆ? ಅರೆ ರಾಜ್ಯಪಾಲರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಅಧಿಕಾರ ರಚನೆ ಮಾಡ್ರಪ್ಪ ನೀವು, ಸರ್ಕಾರ ರಚನೆ ಮಾಡ್ರಪ್ಪ ನೀವು ಅಂತ ಹೇಳಿ ಅವಕಾಶ ಕೊಡಬೇಕಲ್ವೇ? ರಾಜ್ಯಪಾಲರು ಮುಖ್ಯಮಂತ್ರಿ ಪ್ರಮಾಣ ವಚನ ಮೊದಲ, 118 ಶಾಸಕರ ಬೆಂಬಲ ಮೊದಲ ಅಂತ ಪ್ರಶ್ನೆ ಬಂದಾಗ ಅನೇಕ ರಾಜ್ಯಗಳಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಅಧಿಕಾರ ರಚನೆ ಮಾಡಿ, ಸರ್ಕಾರ ರಚನೆ ಮಾಡಿ ಅಂತೇಳಿ ಅವಕಾಶ ಕೊಟ್ಟಿರ್ತಕ್ಕಂತಹ ಬೇಕಾದಷ್ಟು ಉದಾಹರಣೆ ಇದೆ. ಆದರೆ ರಾಜ್ಯಪಾಲರಲ್ಲಿ ಯಾಕಿಂತ ಅವಕಾಶವನ್ನು ಕೊಡ್ತಾ ಇಲ್ಲ? ವಿಜಯ್ ಅಧಿಕಾರಕ್ಕೆ ಇರುವುದು ಇಲ್ಲಿ ಯಾರಿಗೂ ಇಷ್ಟ ಇಲ್ಲ. ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಅಡಗಿದೆಯಾ? ಈ ಥರ ಹೇಳ್ತಾನೆ ಇದ್ದಕ್ಕಿದ್ದಂತೆ ಅರ್ಲೇಕರ್ ಸಾಹೇಬರು ಕೇಳಕ್ಕೆ ಹೋಗ್ಬಿಡೋದ? ಕೇಳಿಕೊಟ್ಟೋದ್ರು ಅರ್ಜೆಂಟಲ್ಲಿ. ವಿಜಯ್ಗೆ ಅರ್ಥ ಆಗ್ತಾ ಇಲ್ಲ ಇದೀಗ ಏನು ಮಾಡಬೇಕು? ವಿಜಯ್ ಪಾರ್ಟಿ ಕೇಳ್ತಿರೋದೇನು? ಮೊದಲು ಪ್ರಮಾಣ ವಚನ ಬೋಧನೆ ಮಾಡಿಬಿಡಿ ರಾಜ್ಯಪಾಲರೇ. ನಿಮಗೆ ನಂಬರ್ ಬೇಕಲ್ವಾ? ನಂಬರ್ ನಾನು ತರ್ತೀನಿ. ನಂಬರು ಇವತ್ತಿಗೆ ಬೇಕು, ತೋರಿಸು, ಸೈನ್ ತೋರಿಸು ಅಂತ ಹೇಳಕ್ಕೆ ಬರಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅನ್ನೋದು ಯಾವುದಕ್ಕೆ? ಏಕೈಕ ದೊಡ್ಡ ಪಕ್ಷ, ಬಹುಮತವಿರುವ ಪಕ್ಷಕ್ಕೆ ದಿನ ಅಲೋ ಮಾಡಬೇಕು ಅಂತಲ್ಲ. ಬಹುಮತ ಇರ್ತಕ್ಕಂಥ ಪಕ್ಷಕ್ಕೆ ಅಲೋ ಮಾಡಿದ್ರು ಸರ್ಕಾರನೇ, ಅಲೋ ಮಾಡದೇ ಇದ್ರು ಸರ್ಕಾರನೇ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಯಾಕೆ ಕೊಡ್ತಾ ಇಲ್ಲ? ಸೊ ವಿಜಯ್ರನ್ನ ಮುಖ್ಯಮಂತ್ರಿ ಪಟ್ಟಕ್ಕೇರುವುದನ್ನು ತಡೆಯುವ ಹುನ್ನಾರ ಇದೆಯಾ? ಟೈಮ್ ಬೈಯಿಂಗ್ ನಡೀತಾ ಇದೆಯಾ? ಇಲ್ಲಿ ಸಮಯವನ್ನು ತೆಗೆದುಕೊಳ್ತಕ್ಕಂಥ ವಿಧಾನವನ್ನು ಅಪ್ಲೈ ಮಾಡಲಾಗ್ತಾ ಇದೆಯಾ? ಒಬ್ಬ ಮನುಷ್ಯ CM ಆಗಿಬಿಟ್ಟ ಅಂದ ತಕ್ಷಣವೇ DMKಯಿಂದ ಯಾರೋ ಬರ್ಬೋದು, ಒಂದಷ್ಟು ಜನ ಶಾಸಕರು, ಅಣ್ಣಾ DMKಯಿಂದನೂ ಬರಬಹುದು. ವಿಜಯ್ CM ಆಗಿದ್ದಾರಪ್ಪ, ನಮಗೇನೊಂದು ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಬರಬಹುದು. ಅಧಿಕಾರದಲ್ಲೇ ಇಲ್ಲ ಅಂದರೆ ಎಲ್ಲರೂ ಈಕ್ವಲ್ಲೇ. ಅವಾಗ DMK ಒಬ್ಬ ಶಾಸಕನೂ ಈಕ್ವಲ್ಲೇ, ವಿಜಯ್ ಒಬ್ಬ ಶಾಸಕರೇ, ಅಣ್ಣಾ DMKಲು ಒಬ್ಬರು ಶಾಸಕರೇ, DMKಲು ಶಾಸಕರೇ, ಸ್ಟಾಲಿನ್ ಶಾಸಕರೇ, ಎಡಪ್ಪಾಡಿ ಪಳನಿಸ್ವಾಮಿ ಕೂಡ ಬರೀ ಶಾಸಕರಾಗಿರ್ತಾರೆ. ಅದೇ ಒಬ್ಬರು ಮುಖ್ಯಮಂತ್ರಿ ಆಗಿಬಿಟ್ರು. ಓನ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಮುಖ್ಯಮಂತ್ರಿ ಆದರು ಅಂತ ಹೇಳಿದಾಗ ಸಿಗ್ತಕ್ಕಂಥ ಬೆಂಬಲವೇ ಬೇರೆ. ಸ್ಟಾಲಿನ್ ಮತ್ತೆ CM ಅಂತೆ ಅಂತ ಅನೌನ್ಸ್ ಮಾಡಿದ ತಕ್ಷಣವೇ ಸಿಗ್ತಕ್ಕಂಥ ಬೆಂಬಲವೇ ಬೇರೆ. ಇಲ್ಲಿ ನ್ಯಾಚುರಲಿ ಸ್ವಾಭಾವಿಕವಾಗಿ ಅತಿ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆಗೆ ಆಹ್ವಾನ ರಾಜ್ಯಪಾಲರ ಕಡೆಯಿಂದ ಬರಬೇಕಾಗಿತ್ತು. ಯಾಕೆ ಬಂದಿಲ್ಲ? ಇಲ್ಲಿ ರಾಜಕೀಯ ಅಡಗಿದೆಯಾ? ವಿಜಯ್ಗೆ ತೊಡಕಾಗಿರುವುದು ಏನು? CPI, CPIM, VCK, ಆನಂತರದಲ್ಲಿ ಕಾಂಗ್ರೆಸ್ ಇವರೆಲ್ಲ ಸೇರಿಕೊಂಡ್ರೆ ಸಿಂಪಲ್ ಮೆಜಾರಿಟಿ ಪಕ್ಕ. ಇದರ ಮಧ್ಯೆ ಕೂಡ CPI, CPIMನವರು ಹೋಗಿ ನೇರವಾಗಿ ಸ್ಟಾಲಿನನ್ನು ಭೇಟಿ ಮಾಡಿದ್ದಾರೆ. ಸ್ಟಾಲಿನನ್ನು ಭೇಟಿ ಮಾಡಿದ ಮೇಲೆ ಸ್ಟಾಲಿನ್ ಪರ್ಮಿಷನ್ ಬೇಕು. ನಿಮ್ಮ ಕೂಟದಲ್ಲಿ ಇದೆ ಸ್ವಾಮಿ, ನೀವು ಸಪೋರ್ಟ್ ಮಾಡಿ ಅಂದರೆ ಮಾಡ್ತೀವಿ TVKಗೆ, ಇಲ್ಲ ಅಂದ್ರೆ ಇಲ್ಲ. ಇದಕ್ಕೆ ಸ್ಟಾಲಿನ್ ಹೇಳಿರೋದೇನು? ಮಾಡಿ ಅಂತನಾ, ಮಾಡಬೇಡಿ ಅಂತನಾ? 6 ತಿಂಗಳು ನಾನು ಡಿಸ್ಟರ್ಬ್ ಮಾಡಲ್ಲ ಈ ಗವರ್ನಮೆಂಟ್ಗೆ. ಮಾತಿನ ಅರ್ಥ ಏನು? ಒಮ್ಮೆ ಬಹುಮತ ಸಾಬೀತಾದರೆ ಮುಂದಿನ 6 ತಿಂಗಳವರೆಗೂ ಇನ್ನೊಂದು ಬಾರಿ ಬಹುಮತ ಸಾಬೀತುಪಡಿಸಿ ಅಂತೇಳಿ ಯಾರ್ಯಾರು ಕೇಳಕ್ಕೆ ಬರಲ್ಲ. ಒಂದು ಹನಿಮೂನ್ ಪೀರಿಯಡನ್ನು ವಿಜಯ್ಗೆ ಕೊಟ್ಟುಬಿಟ್ಟು ಆ ನಂತರದಲ್ಲಿ ವಿಜಯ್ ಪಕ್ಷವನ್ನು, ಸರ್ಕಾರವನ್ನು ಕೆಡುವ ಪ್ಲಾನ್ ಕೂಡ ಇಲ್ಲಿದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾನು ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಉತ್ಕರ್ಷ್ ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ಉತ್ಕರ್ಷ್ ತಮಗೆ ಒಂದು ಡಿಬೇಟ್ಗೆ. ಚಾಂದ್ ಪಾಷಾ ಅವರು ಇಷ್ಟರಲ್ಲೇ ಜಾಯ್ನ್ ಆಗ್ತಾರೆ ನಮ್ಮನ್ನ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಮಾಡ್ತೀನಿ ಅವ್ರನ್ನೂ ಕೂಡ. ಇದೀಗ ನಂದಕಿಶೋರ್ ಅವರು ಜಾಯ್ನ್ ಆಗಿದ್ದಾರೆ ನಮ್ಮನ್ನ, ಡಾಕ್ಟರ್ ನಂದಕಿಶೋರ್ ಅವರು, ರಾಜಕೀಯ ವಿಶ್ಲೇಷಕರು. ಸ್ವಾಗತ ನಂದಕಿಶೋರ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಫೈನ್, ನಾನು ಮೊದಲಿಗೆ ಉತ್ಕರ್ಷ್ ಅವ್ರನ್ನ ಕೇಳಿಬಿಡ್ತೀನಿ. ಉತ್ಕರ್ಷ್, ಏನಿದು ಇದ್ರ ಹಿಂದೆ ಕೂಡ ರಾಜಕೀಯ ಆಟ ಇದೆಯಾ ಅಂತ? ನಾನು ರಾಜಕೀಯ ಅಂತ ಶಬ್ದ ಬಳಸ್ತಾ ಇದ್ದೀನಿ. ಇಲ್ಲಿ ರಾಜಕೀಯ ಆಟ, BJP ಪಾತ್ರ ಅಂತ ನಾನು ಕೇಳ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ BJP ಪಾತ್ರ ಅನ್ನೋದಕ್ಕಿಂತ ಸರ್, ಒಂದು ತಮಿಳುನಾಡು ಚುನಾವಣೆ ರಿಸಲ್ಟ್ಸ್ ಅಲ್ಲಿ ಯಾರಿಗೂ ಕೂಡ ಮೆಜಾರಿಟಿ ಬಂದಿಲ್ಲ. ಯಾವ ಪಾರ್ಟಿ ಕೂಡ ಮೆಜಾರಿಟಿಯನ್ನು ತಗೊಂಡಿಲ್ಲ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಈ ಕಾಂಗ್ರೆಸ್ನ ಗೆದ್ದೆತ್ತಿನ ಬಾಲ ಹಿಡಿದಿರುವಂತದ್ದು ಬಹಳ ಸ್ಪಷ್ಟವಾಗಿ ನಮ್ಗೆ ಹಳೆ ಕಾಲದಲ್ಲಿ ಗಾದೆ ಹೇಳೋರು. ಅದಕ್ಕೆ ಇವತ್ತು ಉದಾಹರಣೆ ಕಾಂಗ್ರೆಸ್. ಚುನಾವಣೆ ರಿಸಲ್ಟ್ ಬಂದಿನ 2 ದಿವಸ ಆಗಿಲ್ಲ, ಅವಾಗಲೇ ಹೋಗಿ ಅವ್ರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ನಿಮ್ ಜೊತೆ ನಾವಿದೀವಿ ಅಂತ ಹೋಗಿರ್ತಕ್ಕಂಥದ್ದು ಕಪಟ ಅವಕಾಶವಾದಿಗಳು ಅನ್ನುವಂಥದ್ದು ಬಟಾಬೈಲಾಗಿದೆ. ಮತ್ತೆ ಬಹಳ ಪ್ರಮುಖವಾಗಿ ಈಗ ಅವರ ಮಿತ್ರ ಪಕ್ಷ ಏನು ಬಹಳ ಆಪ್ತರು, ಬಹಳ ಸ್ನೇಹಿತರು DMK ಪಾರ್ಟಿಯವರು ನಿನ್ನೆ ಬಹಳ ಗುಣಗಾನ ಮಾಡಿದ್ದಾರೆ. ಬ್ಯಾಕ್ ಸ್ಟ್ಯಾಬರ್ಸು, ಮೋಸ ಮಾಡಿದ್ರು, ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಮುಲಾಜಿಲ್ದಂಗೆ ಉಗಿದಿದ್ದಾರೆ ಕಾಂಗ್ರೆಸ್ಗೆ. ಸೊ ಹಾಗಾಗಿ ಒಂದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸೋದು ಏನು ಅಂತಂದ್ರೆ, ನನಗೆ ಬಹಳ ಕನ್ಸರ್ನ್ ಇದೆ ಪಾಪ ವಿಜಯ್ ಅವ್ರ ಬಗ್ಗೆ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಯಾವೆಲ್ಲ ರಾಜ್ಯಗಳಿಗೆ
ಹೋಯ್ತು ಅವ್ರಿಗೆ ಅಸ್ತಿತ್ವನೇ ಇಲ್ಲ ಬಿಡಿ, ಮುಳುಗಿದ್ರು. ಈ ಬೇರೆ ಪಾರ್ಟಿಯವರು ಪಾಪ ಮುಳುಗಿಸ್ಬಿಟ್ರು. ಈಗ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಕಥೆ ಏನಾಯ್ತು ಪಾಪ, ಇವ್ರು ನಂಬ್ಕೊಂಡು ಹೋದ್ರು, ಮುಳುಗೋದ್ರು ಬಿಹಾರದಲ್ಲಿ. ಈಗ ತಮಿಳ್ನಾಡಲ್ಲಿ ಕೂಡ ವಿಜಯನ ಮುಳುಗಿಸ್ತಾರೆ, ಅದ್ರಲ್ಲಿ ಯಾವ್ದು ನನಗೇನು ಸಂಶಯ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಎಲ್ಲೆಲ್ಲಿ ಹೋಗಿದೆ ಅಲ್ಲೆಲ್ಲ ಕೂಡ ಸೋಲ್ಗಳನ್ನು ಕಾಣ್ತಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಮುಕ್ಕುಟಕ್ಕೆ ಪಾರ್ಟಿ ಮುಳುಗಿಸ್ತಾರೆ ಬಿಜೆಪಿ ಅವರು ಅಂತಾರಪ್ಪ, ಮೈತ್ರಿ ಮಾಡ್ಕೊಂಡು. ಕಾಂಗ್ರೆಸ್ ಅವರು ಮುಳುಗೋಗಿದ್ದಾರೆ, ಪಾರ್ಟಿ ಮುಳುಗಿಲ್ಲ, ಬೇರೆ ಅವ್ರ ಜೊತೆಲಿ ಹೋದ್ರೆ ಮುಳುಗಿಲ್ಲ ಅಂತಾರೆ. ಅವ್ರ ಜೊತೆಲಿ ಹೋದ್ರೆ ಮುಳುಗೋಗಿದ್ದಾರೆ ಪಾಪ. ಓಕೆ, ನಮ್ಮ ಈಗ ಶಿವಸೇನೆ ಮುಳುಗಿಸ್ತಾರೆ ಯಾರ್ರಿ ಉತ್ಕರ್ಷ್? ಶಿವಸೇನೆ ಯಾರೇ ಮುಳುಗಿಸ್ತಾರೆ? ನಾವ್ ಯಾಕೆ ಮುಳುಗ್ಸೋಣ ಸರ್? ಅವ್ರದ್ದಂತ ಸಮಸ್ಯೆಗಳಿಂದ ಆಚೆ ಬಂದ್ರು ಪಾರ್ಟಿಯವರು ಅವರಷ್ಟು. ಮತ್ತೆ ಈಗ ಇವ್ರು ಬಿಫೋರ್ ಬಿಜೆಪಿ ಆಫ್ಟರ್ ಬಿಜೆಪಿ ಅಂತ ಇಲ್ವಾ ಅದ್ರಲ್ಲಿ? ತಮಿಳ್ನಾಡಲ್ಲಿ ನೋಡಿ, ಸಪೋಸ್ ಕಾಂಗ್ರೆಸ್ ಪಾರ್ಟಿ ಏನಾದ್ರು ಒಂದು 20 ಸೀಟ್ ಗೆದ್ದಿದ್ರೆ ಲಾಸ್ಟ್ ಟೈಮ್ ಗೆದ್ದಂಗೆ, ಅಲ್ಲೂ ಡಿವೈಡ್ ಆಗ್ಬಿಡೋದು, ಕಾಂಗ್ರೆಸ್ ಪಾರ್ಟಿ ಡಿವೈಡ್ ಆಗ್ಬಿಡೋದೇನೋ, ಆ ಪರಿಸ್ಥಿತಿ ಉದ್ಭವ ಆದ್ರೂ ಆಗ್ತಾ ಇರೋದೇನೋ. ಸೊ ಹಾಗಾಗಿ ನಾನು ಹೇಳುವಂತದ್ದು ಏನು ಅಂತಂದ್ರೆ, ಸಾಂವಿಧಾನಿಕವಾಗಿ ಗವರ್ನರ್ ಹೇಳಿರುವಂತದ್ದು ನೀವು ಮೆಜಾರಿಟಿ ಪ್ರೂವ್ ಮಾಡಿ ನಿಮ್ದೇನಿದೆ ಅನ್ನೋ. ಹೆಂಗ್ರಿ ಅದು? ನೀವು ಉತ್ಕರ್ಷ್, ಈಗ ನೀವು ರಾಜಕೀಯವಾಗಿ ಪಳಗಿದ್ದೀರಿ, ಬಹಳಷ್ಟು ಸರ್ಕಾರಗಳು ನೋಡಿರ್ತೀರಿ. ನಾನು ಎಲ್ಲೂ ಕೇಳಿಲ್ಲ ರೀ, ನಾವಂತೂ ಕೇಳಿಲ್ಲ. ಈಗ ಯಡಿಯೂರಪ್ಪನವರಾದ್ರೂ ಅಷ್ಟೇನೆ, ಮುಖ್ಯಮಂತ್ರಿ ಪ್ರಮಾಣ ವಚನ ತಗೊಳ್ರಿ ನೀವು ಅಂತ ಹೇಳಿದ್ರು, ಪ್ರಮಾಣ ವಚನ ತಗೊಂಡ್ರು, ಬಹುಮತ ಸಾಬೀತುಪಡಿಸಿ ಯಡಿಯೂರಪ್ಪನವ್ರು ಅಂತ ಕೇಳ್ಕೊಂಡಿದ್ರು, ಬಹುಮತ ಸಾಬೀತುಪಡಿಸಕ್ಕಾಗ್ಲಿಲ್ಲ, ಸರ್ಕಾರ ಇಲ್ಲ. ಸರಿ, ವಿಜಯ್ ಅಷ್ಟ ಅವಕಾಶಕ್ಕಾದ್ರೂ ಎಲಿಜಿಬಲ್ ಇಲ್ವೇನ್ರಿ ವಿಜಯ್? ಗವರ್ನರ್ ಕರೆಕ್ಟ್ ಸಂವಿಧಾನದಲ್ಲಿ, ನಮ್ಮ ಸಂವಿಧಾನ ಗವರ್ನರ್ ಹೇಳಿರುವಂತದ್ದು ಏನು ಅಂತಂದ್ರೆ, ನೀವೀಗ ಪ್ರಮಾಣ ವಚನ ಮತ್ತೊಂದು ತಗೊಂಡಾದ್ಮೇಲೆ ಮತ್ತೆ ಸರ್ಕಾರದಲ್ಲಿ ಏನಾದ್ರೂ ಏರುಪೇರುಗಳಾದ್ರೆ ಅದಕ್ಕೆ ಮೊದಲು ನೀವು ಸರ್ಕಾರದ ತಲೆನೋವಿಗೆ ಗವರ್ನರ್ ಹೊಣೆ ಏನ್ರಿ? ಗವರ್ನರ್ ಮುಖ್ಯಮಂತ್ರಿ ಆಗ್ಬಿಡ ಕೇಳಿ, ಅದಂಗ್ ಬರಲ್ಲ ಉತ್ಕರ್ಷ್. ನೀವು ಸರ್ಕಾರ, ಉತ್ಕರ್ಷ್ ಬನ್ನಿ ಸರ್ಕಾರ ರಚನೆ ಮಾಡಿ, ಬಳಿ 108 ಸೀಟ್ ಇದೆ ತಗೊಳ್ಳಿ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಟೈಮ್ ಕೊಡ್ತೀನಿ, 2 ವಾರ ಟೈಮ್ ಕೊಡ್ತೀನಿ ನಾನು ನಿಮ್ಗೆ, ಮೆಜಾರಿಟಿ ಪ್ರೂವ್ ಮಾಡಿ ಅಂತ ಹೇಳ್ತೀನಿ. ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಮೆಜಾರಿಟಿ ಪ್ರೂವ್ ಆಗ್ಬೇಕೆ ಹೊರತು ರಾಜಭವನದ ಗಾರ್ಡನ್ ಅಲ್ಲಿ ಅಲ್ಲ ರೀ. ಹುಲ್ಲು ಹಾಸಿನ ಮೇಲೆ ನಡೆಯಲ್ಲ ಅದು, ರಾಜಭವನದ ಗಾರ್ಡನ್ ಮೇಲೆ ನಡೆಯಲ್ಲ ಅದು. ಆ ರೀತಿ ನಾವು ಹೇಳ್ತಿಲ್ಲ. ಗವರ್ನರ್ ಹೇಳಿರುವಂತದ್ದು ಅವ್ರ ಸ್ಟೇಟ್ಮೆಂಟ್ ಇದೆ ಅಧಿಕೃತವಾಗಿ. ಅವ್ರು ಗವರ್ನರ್ ಹಿಂದೆ ಇರೋದು ಯಾರು ಶಕ್ತಿಯ ದಿವ್ಯ ಶಕ್ತಿ ಯಾವ್ದು ಇಲ್ಲಿ ಅಂತ. ಅಲ್ಲ, ಈ ಸಮಸ್ಯೆ ನೋಡಿ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಏನೇ ಆದ್ರೂ ಬಿಜೆಪಿ ಮೋದಿ ಕಾಲ. ನಾನು ಒಂದ್ ನಿಮಿಷ ನೋಡಿ, ಈಗ ಒಂದೊಂದು ಫ್ಯಾಕ್ಟರ್ ಕೇಳ್ತೀನಿ. ಸಪೋಸ್ ನಾಳೆ ದಿನ ಇದೇ ಬಿಜೆಪಿ 108 ಸೀಟ್ ನೀವು ತಗೊಂಡು 108 ಸೀಟ್ ನೀವು ತಗೊಂಡು ಗವರ್ನರ್ ಒಂದು ವೇಳೆ ರೀ ಫಸ್ಟ್ ಇನ್ನ 10 ನಂಬರ್ ತಗೊಂಬನ್ರಿ, ಆಮೇಲೆ ನೋಡೋಣ ನಿಮ್ಮಲ್ಲಿ ಯಾರೋ ಒಬ್ರು ಅಲ್ಲ ರೀ ನೈನಾರ್ ನಾಗೇಂದ್ರನೋ ಅಣ್ಣಾಮಲೈಯೋ ನೀವು ಬನ್ರಿ, ಆಮೇಲೆ ಬನ್ರಿ ನೀವು ಫಸ್ಟ್ 118 ನಂಬರ್ ತಗೊಂಡು ಬನ್ನಿ ಅಂತ ಹೇಳಿದ್ರೆ, ಇಷ್ಟೊತ್ತಿಗೆ ದೇಶದಲ್ಲಿ ಇಷ್ಟು ಕಿರ್ಚಾಡಿ ಬಿಡ್ತಾ ಇದ್ರಿ. ಏನ್ರಿ ಗವರ್ನರ್ ಏನು ರಾಜಕೀಯ ಹಸ್ತಕ್ಷೇಪಗಳು ಅವು ಇವು ಏನ್ರಿ 10 ಸೀಟು ಯಾವ್ದು ಇಡೀ ಇಂಡಿಯಾದ ಇತಿಹಾಸದಲ್ಲೇ ಇಲ್ಲ, ಎಲ್ಲ ಹೇಳ್ತಾ ಇದ್ರ ಇಲ್ವಾ ನೀವು? ಹೊತ್ತಿಗೆ ನಾವು ತಗೊಂಡ್ ತೋರಿಸ್ತಾ ಇದ್ವಿ ಸರ್, ಅದು ಬೇರೆ. ಈಗ ಹಂಗೆ ಹೇಳ್ತಾ ಇದ್ರಿ ನೀವು. ಯಡಿಯೂರಪ್ಪನವ್ರಿಗೆ ಯಾರಿಗೆ ಅಷ್ಟು ಅರ್ಜೆಂಟ್ ಮಾಡಿದ್ ಮತ್ತೆ ನಂಬರ್ ಇಲ್ದಿದ್ಮೇಲೆ ಯಡಿಯೂರಪ್ಪನ ಗ್ಯಾಮ್ಲಿಂಗ್ ಮಾಡಿದ್ದ ಅವತ್ತು ಏನೆಲ್ಲ ಕಪಟ ನಾಟಕ ಮಾಡಿದ್ರು ಕಾಂಗ್ರೆಸ್ ಅವ್ರದ್ದು ಅನ್ನೋದು ಗೊತ್ತಿದೆಯಲ್ಲ. ಅವಕಾಶ ಕೊಟ್ಟು ನಾಟಕ ಮಾಡಿಬಿಟ್ರು. ನೀವು ಅವಕಾಶ ಅಲ್ಲಿ ನೇರವಾಗಿ ಕಾಂಗ್ರೆಸ್ ಇತ್ತು, ಅಲ್ಲಿ ಬಿಜೆಪಿಯಲ್ಲಿದೆ. ಫೈನ್ ಅಂದ್ರೆ ಈಗ ಈ ತರ ಹೇಳ್ತಾ ಇದೀವಿ, ಆ ಕಡೆ ಬಂದ್ರೆ ಈ ಕಡೆ ನೀವು ಅಂತ ಹೇಳಿ. ನಂದಕಿಶೋರ್ ಅವರೇ, ಒಂದು ಪ್ರಶ್ನೆ ಇತ್ತು ನಂದು. ಸಿ ಆಲ್ ಸೆಡ್ ಅಂಡ್ ಡನ್, ಸುಪ್ರೀಂ ಕೋರ್ಟ್ ಒಂದು ಕೂಡ ಮಾತು ಹೇಳಿದೆ, ಅದ್ಭುತವಾಗಿದೆ ಒಂದು ಮಾತು. ರಾಜ್ಯಪಾಲರು ವಿಧಿ 163 ವಿವೇಚನಾಧಿಕಾರ ಬಳಸಿಕೊಳ್ಳಲಿ, ಆದರೆ ಅದು ನಿರಂಕುಶವಾಗಿರಬಾರದು ಅಂತ ಹೇಳಿ ಬಹಳ ಸ್ಪೆಸಿಫಿಕ್ ಆಗಿದೆ. ಇಲ್ಲಿ ವಿಜಯ್ಗೆ ಒಂದು ಅವಕಾಶವನ್ನ ಕೊಡಬಾರ್ದು ಅಂತ ಎಲ್ಲೂ ಇಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಒಂದು ಅವಕಾಶ ಕೊಡಬೇಕಾಗತ್ತೆ. ಪ್ರೂವ್ ಮಾಡೋದು ಬಿಡೋದು ವಿಜಯ್ ಬಿಟ್ಟಂತ ವಿಚಾರ, ಅದ್ಯಾಕೆ ಆಗ್ತಾ ಇಲ್ಲ ಈ ಕೇಸಲ್ಲಿ ಅಂತ. ಈ ವಿಷಯದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂತ ಒಂದು ವಿಷಯ ಏನು ಅಂತಂದ್ರೆ, ನಾವು ಯಾವುದೇ ಪಕ್ಷಕ್ಕೆ ಫೇವರ್ ಆಗಿ ಅಗೇನ್ಸ್ಟ್ ಆಗಿ ಮಾತಾಡ್ತಾ ಇಲ್ಲ. ಇದಕ್ ಮುಂಚೆ ಕೆಲವು ಪ್ರೆಸಿಡೆಂಟ್ಸ್ ನಡೆದಿರಬಹುದು. ಗವರ್ನರ್ ಕೇಳ್ತಿರ್ತಕ್ಕಂಥದ್ದು ಬಹಳ ಸಿಂಪಲ್ ಆದಂತ ವಿಷಯ. ನಮಗೆ 118 ಜನರ, ದಟ್ ಇಸ್ ಸಿಂಪಲ್ ಮೆಜಾರಿಟಿ, ಅಬ್ಸಲ್ಯೂಟ್ ಮೆಜಾರಿಟಿ ಏನಲ್ಲ, 118 ಜನರ ಒಂದು ಹಸ್ತಾಕ್ಷರ ಇರ್ತಕ್ಕಂಥ ಒಂದು ಪತ್ರವನ್ನ ಕೊಡಿ. ಯಾರು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಇದನ್ನ ಕೊಡಿ, ಅದು ಸಾಕು ಅಂತ ಕೇಳ್ತಿದ್ದಾರೆ. ಹೌದಾ? ಅಷ್ಟೇ ಕೇಳ್ತಿರೋದು, ಇನ್ನೇನು ಕೇಳ್ತಾ ಇಲ್ಲ. ಹಾಗಾಗಿ ಅವ್ರು ಅದನ್ನ ಕೇಳ್ತಿರುವಾಗ ಅದನ್ನ ಇವರು ಕೊಡ್ಲಿಕ್ಕೆ ಏನು ಅಂತಕ್ಕಂಥದ್ದು. ಆದ್ರೆ ಇಲ್ಲಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ, ಕೆಲವು ಪಾರ್ಟಿಯವರು ನೇರವಾಗಿ ವಿಜಯ್ ಅವರಿಗೆ ಲೆಟರ್ ಕೊಡ್ಲಿಕ್ಕೆ, ಇವಾಗ ನೀವು ಕೇಳಿದ ಪ್ರಶ್ನೆಗೆ ಇನ್ನೊಂದ್ ಸೈಡಿನ ಉತ್ತರ ಏನು ಅಂತ ಹೇಳಿದ್ರೆ, ವಿಜಯ್ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿರ್ಬೇಕಾದ್ರೆ, ಈಗ ಹೇಗೆ ಕಾಂಗ್ರೆಸ್ನವರು ನೇರ ಬಂದು ಹೊರಗೆ ಹೇಳಿದ್ರು, ಅದೇ ರೀತಿ ಬೇರೆ ಪಾರ್ಟಿಯವರು ಲೆಟರ್ ಕೊಡ್ಲಿ. ಇವಾಗ ಬಿಸಿಕೆ ಇದೆ, ಬಿಡುದಲೆ ಚಿರತೆಗಳಿದೆ, ಅಥವಾ ಲೆಫ್ಟ್ ಪಾರ್ಟಿ ಇರ್ಬೋದು, ಮತ್ತೊಬ್ರು ಇರ್ಬೋದು, ಲೆಟರ್ ವಿಜಯ್ ಅವರಿಗೆ ಕೊಟ್ರೆ ರಿಸಾಲ್ವ್ ಆಗಿ ಹೋಗುತ್ತಲ್ಲ. ಇಲ್ಲಿ ಎಲ್ಲರೂ ಬಿಡ್ತಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಗವರ್ನರ್ ಅವರೇ 2 ಸಾರಿ ವಿಜಯ್ ಅವ್ರನ್ನ ಮನೆ ಕರೆದಿದ್ದಾರೆ.
2 ಸಾರಿ ಕರೆದು ಗವರ್ನರ್ ಹೇಳಿರ್ತಕ್ಕಂಥ ವಿಷಯ ಇಷ್ಟೇ, ನನಗೆ 118 ಆ ಮ್ಯಾಜಿಕ್ ನಂಬರ್ ಏನಿದೆ ಒಂದು ಮಾತು ಹೇಳಿ ಸಾಕು. ಐ ಡಿಫರ್ ವಿತ್ ಆರ್ಗ್ಯುಮೆಂಟ್. ಇಲ್ಲಿ ಸರ್ಕಾರ ರಚನೆ ಮಾಡುವುದು, ಬಹುಮತ ಸಾಬೀತುಪಡಿಸುವುದು ಇಲ್ಲಿ ವಿಜಯ್ ಹೊಣೆಯ ಹೊರತು ಅರ್ಲೇಕರ್ ಹೊಣೆ ಅಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಬೇರೆ ಯಾವುದೇ ರಾಜ್ಯದಲ್ಲಿ ಈ ಥರದ್ದು ನಡೆದೇ ಇಲ್ಲ, ಈ ಥರದ್ದು ಆಗಿಯೇ ಇಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಯಾವತ್ತೂ ಕರೆದೇ ಇಲ್ಲ. ಎಲ್ಲರೂ ಜೇಬಲ್ಲಿ ಲೆಟರ್ ಇಟ್ಕೊಂಡು ಬಂದೇ 118 ನಂಬರ್ ತೋರಿಸಿದ್ರು ಅನ್ನೋದೇನಾದ್ರು ಇದೆಯಾ? ಆ ಸಂಪ್ರದಾಯ ಇದೆಯಾ? ಹಾಗಿದ್ರೆ ಯಡಿಯೂರಪ್ಪನವ್ರಿಗೆ ಅವಕಾಶ ಕೊಡಬಾರ್ದಾಗಿತ್ತು. ಆರ್ಟಿಕಲ್ ಅಲ್ಲ ಕೇಳಿ, ಆರ್ಟಿಕಲ್ 164(1) says the chief minister shall be appointed by the governor. Point number 1. 164(2) it says that the council of ministers is collectively responsible to the legislative assembly. ಹಾಗಾಗಿ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ಇದರಲ್ಲಿ ಕೂಡ ಇಟ್ ಡಸ್ ನಾಟ್ ಡಿಫೈನ್ ದ ವರ್ಡ್ ಮೆಜಾರಿಟಿ ಆರ್ ಪ್ರಿಸ್ಕ್ರೈಬ್ ದ ಫ್ಲೋರ್ ಟೆಸ್ಟ್ ಮೆಕ್ಯಾನಿಸಮ್ ಕೂಡ. ಇದು ಸತ್ಯವಾದಂತ ಲೀಗಲ್ ವಿಷಯ. ಇದು 163 has been built based on judicial precedents ಅಷ್ಟೇ. ಈಗ ಹೆಚ್ಚಿನವರು ಏನ್ ಹೇಳ್ತಿದ್ದಾರೆ, ಎಸ್.ಆರ್. ಬೊಮ್ಮಾಯಿ ಅವರ ಕೇಸ್ ನಲ್ಲಿ ಎಸ್.ಆರ್. ಬೊಮ್ಮಾಯಿ ಒಂದು ಗವರ್ಮೆಂಟ್ ಅನ್ನ ಡಿಸ್ಮಿಸ್ ಮಾಡುವ ವಿಷಯದಲ್ಲಿ, ಪ್ರೆಸಿಡೆಂಟ್ ರೂಲ್ ಹಾಕುವ ವಿಷಯದಲ್ಲಿ ಹೇಳ್ತಿರೋದು. And moreover, there cannot be a judicial tyranny ಎಲ್ಲದಕ್ಕೂ. ಇವಾಗ ಚಾಲೆಂಜ್ ಯು ಕ್ಯಾನ್ ಡೂ ಆನ್ ದ ಸುಪ್ರೀಂ ಕೋರ್ಟ್, ಇನ್ ದ ಸುಪ್ರೀಂ ಕೋರ್ಟ್ ಯು ಕ್ಯಾನ್ ಚಾಲೆಂಜ್ ದ ಗವರ್ನರ್ ಏನಕ್ಕೆ ಅಂತ. ಇವಾಗ ಆ ರೀತಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಬೊಮ್ಮಾಯಿ ಅವರ ಹೇಳಿ ಮಾಡ್ಬೋದಿತ್ತು. ಯಾರಾದ್ರೂ ಮಾಡ್ಕೊಳ್ಳಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಈಗ ಬೊಮ್ಮಾಯಿ ಅವ್ರ ಕೇಸ್ ಉಲ್ಲೇಖ ಮಾಡಿ ಅದೇ ಕೇಸ್ ಹೇಳ್ಬಿಡ್ತೀನಿ ನಾನು. ಅದರಲ್ಲೇ ಅಲ್ವಾ ಬಹುಮತ ಸಾಬೀತಾಗಬೇಕಾಗಿರೋದು, ರಾಜಭವನದ ಹುಲ್ಲು ಹಾಸಿನ ಮೇಲಲ್ಲ, ಫ್ಲೋರ್ ಅಲ್ಲಿ ತೀರ್ಮಾನ ಬಂದಿದೆ, ಅದೇ ಕೇಸ್ ಅಲ್ಲಲ್ವಾ? ಖಂಡಿತವಾಗ್ಲು. ಈಗ ಈ ವಿಷಯವೇ ಬರ್ತಿರ್ಲಿಲ್ವಲ್ಲ, ಇಲ್ಲಿ ನಂಬರ್ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರೆ ಇಲ್ಲೊಂದು ಫ್ರಾಕ್ಚರ್ಡ್ ಮ್ಯಾಂಡೇಟ್ ಅಂತ ಬಂದಿರೋ ವಿಷಯಕ್ಕೆ ತಾನೇ ನಡೀತಿರೋದು. ದಟ್ ಇಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಶ್ಯೂ. ಬಟ್ ರಾಜ್ಯಪಾಲರ ಅಧಿಕಾರ, ರಾಜ್ಯಪಾಲ ನಿರಂಕುಶತ್ವ ಎರಡು ಡಿಫರೆನ್ಸ್ ಇಲ್ವಾ ಇಲ್ಲಿ? ರಾಜ್ಯಪಾಲರ ಅಧಿಕಾರ, ನಿರಂಕುಶತ್ವ. ಬಟ್ ದ ಚೀಫ್ ಮಿನಿಸ್ಟರ್ and the council of ministers work on the behest of the governor. Governor is responsible for a state. But single largest party ಗೆ ರಾಜ್ಯಪಾಲರು ಹಿಂದೆ ಎಲ್ಲೂ ಅಲೋನೆ ಮಾಡಿಲ್ಲ. ಒಂದು ಉದಾಹರಣೆ ಇದೆಯಾ? ಅದಕ್ಕೆ ವಿಜಯ್ ಅವ್ರನ್ನ ಕರೆದಿದ್ದು ತಾನೆ, ಅದಕ್ಕೆ ಸ್ಟಾಲಿನ್ ಅವ್ರನ್ನ ಕರೆದಿಲ್ವಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದ್ರಿಂದಾನೆ ಒಂದೇ ದಿವಸದಲ್ಲಿ 2 ಸಾರಿ ಕರೆದು ವಿಜಯ್ ಅವ್ರ ಹತ್ರ ಮಾತಾಡಿರೋದು. ದ ಗವರ್ನರ್ ಇಸ್ ಆಸ್ಕಿಂಗ್ ಫಾರ್ ಅ ಸಿಂಪಲ್ ಥಿಂಗ್. ಬಟ್ ಏನು ಗವರ್ನರ್ ಅವರು ಅದನ್ನು ಮಾಡ್ಬೋದಿತ್ತು, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಏನಾದ್ರೂ ಆಗ್ಲಿ ಪರವಾಗಿಲ್ಲ, ಇಟ್ ಇಸ್ ಓಕೆ, ನೀವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಇಟ್ ಇಸ್ ಯುವರ್ ಹೆಡ್ ಏಕ್, ಯು ಕ್ಯಾನ್ ಪ್ರೂವ್ ದ ಟೆಸ್ಟ್ ಅಂತ ಅದನ್ನು ಮಾಡ್ಬೋದಿತ್ತು. ಆದ್ರೆ ದೇರ್ ಇಸ್ ಅ ಸೆರೆಮೋನಿಯಲ್ ಇಶ್ಯೂ. ಏನು ಅಂತ ಹೇಳಿದ್ರೆ, ನಾಳೆ ಸೆರೆಮೋನಿಯಲ್ ಆಗಿ ಒಂದು ಇದರಲ್ಲಿ ಅವ್ರು ಪಾಲ್ಗೊಳ್ಬೇಕು, ಅದಾದ ನಂತರ ಇಟ್ ಹ್ಯಾಪನ್ಸ್, ದೆನ್ ಎ ಪ್ರೊಸೀಜರ್ ಹ್ಯಾಪನ್ಸ್. ವಾಟ್ ಇಫ್ ಹಿ ಫೇಲ್ಸ್ ಟು? ಇದು ಇಫ್ಸ್ ಅಂಡ್ ಬಟ್ಸ್, ಇದು ಹೈಪೋಥೆಟಿಕಲ್ ಸಿನಾರಿಯೋ. ಯಾವುದು ಬೇಡ, ನಾನು ಯಾರ ಸಂಬಂಧವೂ ಇಲ್ಲ ಅಂತ ಹೇಳಿ ಅವ್ರು ಹಾಗೂ ಮಾಡ್ಕೊಳ್ಬಹುದಿತ್ತು, ಇಲ್ಲ ಅಂತಲ್ಲ. ಇದರಲ್ಲಿ ಆ ರೀತಿ 2 ಮಾತೇ ಇಲ್ಲ. ಬಟ್ ಇದರಲ್ಲಿ ಇಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್ ಆನ್ ದ ಸೈಡ್ ಆಫ್, ಕಾನ್ಸ್ಟಿಟ್ಯೂಷನಲಿ ರಾಂಗ್ ಆನ್ ದ ಸೈಡ್ ಆಫ್ ಗವರ್ನರ್ ಅಂತ ಕೂಡ ಅದು ಉಲ್ಲೇಖ ಇಲ್ಲ. ಅಷ್ಟೇ. ಇದರಲ್ಲಿ ರಾಜಕೀಯ ನೋಡ್ಬೇಕು ಅಂತ ಹೇಳಿದ್ರೆ, ಈಸ್ ದೇರ್ ಎ ಪಾಸಿಬಿಲಿಟಿ? ಇವಾಗ ಕಾಂಗ್ರೆಸ್ ಅಂತ ಪಾರ್ಟಿ ಬಂದಿರೋದ್ರಿಂದ ಇದು ಏನಾದ್ರೂ ಭಾರತೀಯ ಜನತಾ ಪಾರ್ಟಿ ಅವ್ರು ಏನಾದ್ರು ಸರಿ ಒಂಚೂರು ಆರ್ಮ್ ಟ್ವಿಸ್ಟ್ ಮಾಡಿ ನೋಡೋಣ, ಏನಕ್ಕೆ ಬಿಡ್ಬೇಕು, ಯಾಕೆ ಎಐಡಿಎಂಕೆ ಕೇಳಬಾರ್ದು, ವಿಜಯ್ ಎಐಡಿಎಂಕೆ ಕೇಳಿದ್ರೆ ಹೇಗಾಗ್ಬೋದು ಅಂತ ಅವ್ರು ಮಾಡ್ತಿದ್ರೆ, ದೇರ್ ಮೈಟ್ ಬಿ ಎ ಪೊಲಿಟಿಕಲ್ ಸೈಡ್ ಟು ಇಟ್. ಈಸ್ ಇಟ್ ರಾಂಗ್ ಅಂತ ಕೇಳಿದ್ರೆ ಇಟ್ ಇಸ್ ನಾಟ್ ರಾಂಗ್. ಫೈನ್, ನಾನು ಮಾತಾಡ್ತೀನಿ. ಇದೀಗ ನನ್ನ ಚಾಂದ್ ಪಾಷಾ ಅವರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಚಾಂದ್ ಪಾಷಾ ಅವರು ತಮಗೆ ಒಂದು ಡಿಬೇಟ್ಗೆ. ಏನು ನಿಮ್ಮ ಸರ್ಕಾರಕ್ಕೆ ತೊಂದರೆ ಆಗ್ತಿದೆಯಾ ಇದೀಗ? ನೀವು ವಿಜಯ್ ಜೊತೆ ಕೈ ಜೋಡಿಸಿದ್ರಲ್ಲ, ರಾಹುಲ್ ಗಾಂಧಿ, ನೀವು ನಾವೇನು ಕೈ ಜೋಡಿಸಿದ್ರೆ ನಮಗೇನು ತೊಂದರೆ ಏನಿದೆ ಸರ್? ಓಕೆ, ಸರ್ಕಾರ ರಚನೆಗೆ ಅವಕಾಶ ಇನ್ನೂ ಕರೆದಿಲ್ಲ, ಅದನ್ನೇ ಬರಬೇಕಿತ್ತು. ಹೌದು, ನೀವು ಬೇರೆ ಪಾರ್ಟಿಗಳವ್ರನ್ನು ಮನವೊಲಿಸ್ತೀರಿ ಅಂತ ನೀವು ಕೂಡ ಹೇಳಿದ್ದೀರಿ, ಬೇರೆ ಪಾರ್ಟಿ ಮನವೊಲಿಸ್ತೀರಿ ಅಂತ ಹೇಳಿ. ಸರಿ, ಈಗ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ತಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಈ ದೇಶದ ಜನರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ಬಹುಮತ ಹೆಚ್ಚಿನ ಯಾರು ಸೀಟ್ಗಳು ತಗೊಳ್ತಾರೆ, ದೊಡ್ಡ ಪಕ್ಷ ರಾಜ್ಯಪಾಲರು ಆಹ್ವಾನಿಸ್ತಾರೆ, ಇಲ್ಲೂ ಕರೆದಿದ್ದಾರೆ, ಬನ್ನಿ ಸರ್ಕಾರ ಮಾಡಿ ಅಂತ. ಸೊ ವಿಜಯ್ ಅವರು ಹೋಗಿದ್ದಾರೆ. ವಿಜಯ್ ಅವರು ಹೋದ ತಕ್ಷಣ ನೀವು ಸಂಪೂರ್ಣವಾಗಿ ಮೆಜಾರಿಟಿ ಇರುವಂತ ಲೀಸ್ಟ್ ಕೊಡಿ ಅಂತ ಕೇಳ್ತಾರೆ. ಇದೇ ಫಸ್ಟ್ ನಾನು ಕೇಳ್ತಾ ಇರುವಂತದ್ದು ನನಗೆ ಗೊತ್ತಿರೋ ಮಟ್ಟಿಗೆ. ಓಕೆ, ಸಾಮಾನ್ಯವಾಗಿ ರಾಜ್ಯಪಾಲರ ಮನೆಯಲ್ಲಿ ವಿಜಯ್ ಅವರು ಬಹುಮತವನ್ನು ತೋರಿಸಬೇಕಾಗಿಲ್ಲ. ಇದು ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ, ರಾಜಭವನದ ಹುಲ್ಲಿ ಹಾಸಿನ ಮೇಲೆ ನಮ್ಮ ಬಹುಮತ ಸಾಬೀತು ಸುಪ್ರೀಂ ಕೋರ್ಟ್ ತೀರ್ಪಿದೆ. ಯಾವುದು ಎಸ್.ಆರ್. ಬೊಮ್ಮಾಯಿ ಅವರ ಕಾಲದಲ್ಲಿ ಅದಾದ ನಂತರ ಯಾವುದೇ ಈ ತರ ಪ್ರಕರಣ ಬಂದ್ರೆ ನ್ಯಾಯಾಲಯಗಳು ಇದನ್ನು ಉದಾಹರಣೆ ಕೊಡ್ತವೆ.
ಇಷ್ಟೂ ಗೊತ್ತಿಲ್ಲ ರಾಜ್ಯಪಾಲರಿಗೆ ಅಂತ ಹೇಳಿದ್ರೆ ನಾವ್ ಏನ್ ಹೇಳೋಣ? ಓಕೆ, ಇದ್ರ ಉದ್ದೇಶ ಇಷ್ಟೇ. ವಿಜಯ್ ಮೇಲೆ ಒಂದು ಹಿಂಬಾಗಿಲಿನ ಮೂಲಕ ಒಂದು ಒತ್ತಡ ಹಾಕುವಂತ ತಂತ್ರ ಇದು. ಓಕೆ, ಇದು ಎಲ್ರಿಗೂ ಅರ್ಥ ಆಗ್ತಾ ಇದೆ. ಓಕೆ. ನೀವು ಕರೀರಿ ಅವ್ರಿಗೆ, ಹೇಳಿ ಸ್ವಾಮಿ, ಫಸ್ಟ್ ಅವ್ರಿಗೆ ಪ್ರಮಾಣ ವಚನ ಬೋಧಿಸಿ, ಅವ್ರಿಗೊಂದು ಸಮಯ ಕೊಡಿ, 1 ದಿನ 2 ದಿನ 3 ದಿನ. ಚಂದ್ಪಾಷ, ರಾಜ್ಯಪಾಲರ ಕಥೆ ಏನು ಅಂತ ಹೇಳಿದ್ರೆ ಮುಜುಗರ ಆಗ್ಬಿಡುತ್ತಪ್ಪ ನಿನಗೆ ಅಂತ ನಾಳೆ ದಿನ. ಅರೆ ಯಾರು ಹೇಳ್ಬಿಡ್ ನೀನು ಸುಮ್ಮನೆ ನೀನು ಯಾವ ರಾಜ್ಯದಲ್ಲೂ ಯಾವ ರಾಜ್ಯಪಾಲರಿಗೂ ಆಗದಿರೋ ಮುಜುಗರ ಈಗ ಇತ್ತೀಚೆಗೆ ಈಗ ನಮ್ಮ ದೇಶದಲ್ಲಿ ಕೆಲವು ರಾಜ್ಯಗಳಿರುವಂತ ರಾಜ್ಯಪಾಲರಿಗೆ ಆಗ್ತಾ ಇದೆ. ಓಕೆ, ಯಾವತ್ತೂ ಆಗಿಲ್ಲ, ಈಗ ಆಗ್ತಿದೆ. ಸೈನ್ ಹಾಕ್ಸ್ಕೊಂಡ್ ಬಂದ್ಬಿಡು ಅಂತಿದ್ದಾರೆ ಇವ್ರಿಗೆ. ಕಾಂಗ್ರೆಸ್ನವ್ರು ಸೈನ್ ಹಾಕಿದಿರಲ್ಲ ನೀವು, ಯಾರು VCKನೋ ಇನ್ನೊಬ್ರು ಯಾರು ಇದು CPIM ಸರ್, ರಾಜ್ಯಪಾಲರಿಗೆ ಯಾಕೆ ಹಪಾಹಪಿ ಆತುರ? ನಿಮಗೆ ಯಾಕೆ ಬೇಕು? ನಾನು ಲಾರ್ಜೆಸ್ಟ್ ಪಾರ್ಟಿ ಗೆದ್ದು ಬಂದಿದ್ದೀನಿ, ನನಗೆ ಆಹ್ವಾನ ಮಾಡಿದ್ದೀರಿ, ನನಗೆ ಪ್ರಮಾಣ ವಚನ ಬೋಧಿಸಿ. ನೀವು ಕೊಡುವಂತ ನಿಗದಿತ ಸಮಯದಲ್ಲಿ ನಾನು ನನ್ನ ಬಹುಮತವನ್ನು ಸಾಬೀತುಪಡಿಸ್ತೇನೆ. ಸಾಬೀತುಪಡಿಸಿಲ್ಲ ಅಂದ್ರೆ ನನಗೆ ಯಾವ ಅಧಿಕಾರ ಇರುತ್ತೆ? ನಾನು ಅಧಿಕಾರದಲ್ಲಿ ಇರೋದಕ್ಕೆ. ಇದು ಎಲ್ಲಾ ರಾಜ್ಯಗಳಲ್ಲೂ ಮಾಡುವಂತದ್ದೇ. ಇದು ಹೊಸ ಕೆಟ್ಟ ಸಂಪ್ರದಾಯ. ಈಗ ಇವ್ರು ಆಗ್ತಿರೋದು ಇದೊಂಥರ ಹೊಸ ಸಂಪ್ರದಾಯ. ಇದು ದೇಶಕ್ಕೆ ಮಾರಕ. ನಾನು ಮಾತಾಡ್ತಾ ಇದ್ದೀನಿ. ಉತ್ಕರ್ಷ್, ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿ ಇಲ್ಲಿ ಯಾರೇ ಕೇಳಿದ್ರು ಕೂಡ ಇದು ಕಾಂಗ್ರೆಸ್ BJP ಅಂತ ಕೇಳ್ತಿಲ್ಲ ಉತ್ಕರ್ಷ್. ಒಂದು ರಾಜಕೀಯ ತಿಳುವಳಿಕೆ ಇರ್ತಕ್ಕಂಥವ್ರು ಯಾರಾದರೂ ರೈಸ್ ಮಾಡ್ತಿರ್ತಕ್ಕಂಥ ಕಾಮನ್ ಕ್ವಶನ್ನು, ಪ್ರಕಾಶ್ ರಾಜ್ ಕೇಳ್ಬಿಟ್ರು, ಕಮಲ್ ಹಾಸನ್ ಕೇಳ್ಬಿಟ್ರು, ರಜನಿಕಾಂತ್ ಕೇಳ್ಬಿಟ್ರು, ಸ್ಟಾಲಿನ್, ಅದಲ್ಲ ಪ್ರಶ್ನೆ ಇಲ್ಲಿ. ಸೊ ಇಲ್ಲಿ ಒಂದು ನ್ಯಾಯಯುತವಾಗಿ ವಿಜಯ್ಗೆ ಪ್ರಮಾಣ ವಚನ ಆಗಬೇಕಾಗಿತ್ತೇನೋ. ಬೇರೆ ರಾಜ್ಯಗಳ ಸಂಪ್ರದಾಯಗಳು ನಾವು ಗಮನಿಸಿಕೊಂಡಾಗ ಅದಾಗದೇ ಇದ್ದಾಗ ಎಲ್ಲೋ ಒಂದು ಕಡೆ ಒಬ್ಬ ಮನುಷ್ಯ CM ಆಗಿ ಪ್ರಮಾಣ ವಚನ ತೆಗೆದುಕೊಂಡು ಶಾಸಕರುಗಳನ್ನು ಅಟ್ರಾಕ್ಟ್ ಮಾಡುವುದಕ್ಕೂ, ಪ್ರಮಾಣ ವಚನ ಇಲ್ಲದೇನೆ ಬನ್ನಿ ನಾನು ಸರ್ಕಾರ ರಚನೆ ಮಾಡ್ತೀನಿ ಅನ್ನೋದಕ್ಕೂ ಇಲ್ಲಿ ಇನ್ನೊಂದು ಮಾತು ಕೇಳಿ ಬಂತು. ಅಣ್ಣಾ DMK ಒಂದೇ ಬಳ್ಳಿ ಹೂಗಳು. DMK ಇಂದ ಅಣ್ಣಾ DMK ಸಿಡಿದು ಬಂದಿತ್ತು. 1972 ಕಥೆ ಇದು. MGR ಬಂದಿದ್ರು, ನಾವಿಬ್ಬರೇ ಯಾಕೆ ಒಂದಾಗಬಾರ್ದು? ಈ ಥಿಯರಿ ತೇಲಿಬಿಟ್ಟಿದ್ದಾರೆ ಇದೀಗ. ಅವರಿಬ್ಬರು ಒಂದಾಗಿ ಇದೇ VCK, ಇದೇ CPI, ಇದೇ CPIM ಇವ್ರನ್ನೇ ಸೇರಿಸ್ಕೊಂಡು ಗೌರ್ಮೆಂಟ್ ಮಾಡ್ತೀವಿ. ಆ ಒಂದು ಆಪ್ಷನ್ ಕೊಟ್ಟಾಗ ರೆಸಾರ್ಟ್ಗಳಿಗೆ ಅಣ್ಣಾ DMK ಶಾಸಕರು ಹೋಗೋ ಪರಿಸ್ಥಿತಿ ಇದೆ. ತಂದಿಡ್ತಿರೋದಾರ ಈ ಪರಿಸ್ಥಿತಿಯನ್ನ. ಸುಮ್ಮನೆ ನೀವು ಅಲೋ ಮಾಡಿಬಿಡಿ, ವಿಜಯನ ಅಲೋ ಮಾಡಿಬಿಡಿ. ಪ್ರೂವ್ ಆಗದೆ ಇರೋದು ವಿಜಯ್ ಹಣೆ ಬರ. ಅದು ಅಲ್ಲ, ಅಲೋ ಮಾಡಕ್ಕೆ ಗವರ್ನರ್ ಅಲೋ ಮಾಡ್ಬೇಕು ಸರ್, ನಾವು BJP ಅಲೋ ಮಾಡಕ್ಕಾಗತ್ತ? ನೀವು ಇದು ನೋಡಿ, ಈ ದೇಶದಲ್ಲಿ ಸಮಸ್ಯೆ ಹೆಂಗೆ ಅಂತಂದ್ರೆ ಒಂದ್ ರೀತಿಯ ಕಾಂಗ್ರೆಸ್ನ ರೋಗ ಎಲ್ರಿಗೂ ಬಂದ್ಬಿಟ್ಟಿದೆ. ನಾನು ಹೇಳ್ತೀನಿ ಕೇಳಿ, ಲಾಜಿಕ್ ಹೆಂಗೆ ಕಾಂಗ್ರೆಸ್ ಇರಿ ಸರ್, ನಾನು ಹೇಳ್ತೀನಿ ಇರಿ. ಈಗ TVK ಪ್ಲೇಸ್ ಅಲ್ಲಿ ಬಿಜೆಪಿ ಏನ್ ಮಾಡ್ತಿದ್ರಿ ನೀವು? ಪಂಚರಾಜ್ಯ ಚುನಾವಣೆಯಲ್ಲಿ ರಿಸಲ್ಟ್ ಬಂದ್ಮೇಲೆ ಇವ್ರು ಎಲ್ಲೆಲ್ಲಿ ಸೋತಿರ ಅಲ್ಲೆಲ್ಲ ವೋಟ್ ಚೋರಿ, ಇವರೆಲ್ಲೆಲ್ಲಿ ಗೆದ್ದೆ ಪ್ರಜಾಪ್ರಭುತ್ವದ ಗೆಲುವು. ಕೇರಳದಲ್ಲಿ ಕಾರ್ಯಕರ್ತರು ನಿಸ್ಸಂದೇಹವಾಗಿ ತನು ಮನ ದನ ಕೊಟ್ಟು ಕೆಲಸ ಮಾಡಿದ್ದಾರೆ. ವೋಟ್ ಚೋರಿ ಮಾಡಿ ನಿಮ್ಗೆ ಸಾಕ್ಷಿ ಕೂಡ ಕೊಟ್ಟಿದ್ದಾರೆ. ಹಿಂಗ್ ಮಾತಾಡಿದ್ರೆ ಆಮೇಲೆ ನಾನು ಇಡೀ ಡಿಸ್ಕಷನ್ ಮಾತಾಡಕ್ ಬಿಡಲ್ಲ ರೀ. ನಾನು ಬಿಡಲ್ಲ. ಏನ್ ಮಾತಾಡಿದ್ರೆ ಎಲ್ಲೆಲ್ಲಿ ಗೆಲ್ತೀರಾ ಅಲ್ಲಿ ವೋಟ್ ಚೋರಿ, ಏನ್ ಮಾತಾಡ್ತೀರಿ? ಚೋರಿ ಮಾಡಿ ಚುನಾವಣೆ ಗೆಲ್ಲಕ್ಕಾಗ್ತಾ ಇಲ್ಲ ರೀ. ಯೋಗ್ಯತೆಗೆ ತಮಿಳ್ನಾಡು ಚುನಾವಣಾ ರಿಸಲ್ಟ್ ಬಂದು 1 ವಾರ ಆಗಿಲ್ಲ, 2 ದಿವಸಕ್ಕೆ ಹೋಗಿ ದೀರ್ಘದಂಡ ನಮಸ್ಕಾರ ಮಾಡಿದ್ರಲ್ರಿ. DMKಗೆ ಮೋಸ ಮಾಡಿದ್ರಲ್ಲ ನೀವು. ಯಾವ ರೀತಿ ಕಥೆ ನಿಮ್ಗೆ? ನಿಮ್ಗೆ ಉಪವಾಸ ನಿಮ್ಗೆ ಹೇಳಿದ್ರಿ ಚೋರಿ ಆಗ್ತಾ ಏನ್ ಮಾತಾಡ್ತೀರಿ? ಇಡೀ ದೇಶದಲ್ಲಿ ನೀವು ಧೂಳಿಪಟ್ಟಾಗಿದ್ದೀರಿ. 99 ಚುನಾವಣೆಗಳನ್ನ ರಾಹುಲ್ ಗಾಂಧಿ ನೇತೃತ್ವ ಸೋತಿದ್ದಾರೆ. ಚಾಂದ್ ಪಾಷ ಅವರೇ, ಸನ್ಮಾನ ಮಾಡ್ರಿ. ಏನ್ ಮಾತಾಡ್ತಾರೆ? ಸಾಂವಿಧಾನಿಕವಾಗಿ ಯಾವ ಸಮಸ್ಯೆ ಕೂಡ ಇಲ್ಲ. ಸಾಂವಿಧಾನಿಕವಾಗಿ ಲೀಗಲಿ ಯಾವ ಸಮಸ್ಯೆ ಇಲ್ಲ. ಗವರ್ನರ್ ಕೇಳಿದ್ರು ಏನು ಸಮಸ್ಯೆ ಇಲ್ಲ. ಒಂದು ನಿಮಿಷ ಇರ್ರಿ ಚಂದ್ಪಾಷ ಅವರೇ, ನನ್ನ ಡಿಬೇಟ್ ಚಂದ್ಪಾಷ ಅವರೇ, ಉತ್ಕರ್ಷ್ ಒಂದು ನಿಮಿಷ. ಚಾಂದ್ಪಾಷಾಜಿ, ನಾನು ಇದನ್ನ ಈಗ ಒಂದು ಡಿಬೇಟ್ ಇದೆ, ಸಬ್ಜೆಕ್ಟ್ ಇದೆಯಲ್ಲ, ಈ ಸಬ್ಜೆಕ್ಟ್ ಬಂದು ಪ್ಯೂರ್ಲಿ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ವಿಚಾರ ಇದು. ಇದರಲ್ಲಿ ಪಕ್ಷಗಳ ಗಲಾಟೆಗೋ ಆ ಗಲಾಟೆ ಮಾಡೋದ್ರ ಮೂಲಕ ಕೇಳಿಸ್ಕೊಬಿಡಿ, ಅದ್ರ ನನ್ನ ಉದ್ದೇಶನೇ ಅಲ್ಲ. ಇಲ್ಲಿ ಏನಾಗುತ್ತೆ, ನಾನಿಲ್ಲಿ ನಂದಕಿಶೋರ್ ಅವರು ಇದ್ದಾರೆ, ನೀವು 3 ಇದ್ದಾರೆ. ರಾಜಕಾರಣದ ಸಾಧ್ಯಾಸಾಧ್ಯತೆಗಳು
ಇಲ್ಲಿವರೆಗೂ ಇತಿಹಾಸದಲ್ಲಿ ಭಾರತ ಇತಿಹಾಸದಲ್ಲಿ ನಡೆದಿರೋದು ಮಾತ್ರ ನಾನು ಕೇಳ್ತಾ ಇರೋದು. ಆಯ್ತು. ರಾಜ್ಯಪಾಲರು ಈ ತರ ಯಾಕೆ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಉತ್ಕರ್ಷ ಸಿಂಪಲ್ ಆಗಿ. ಸಾಂವಿಧಾನಿಕವಾಗಿ ಯಾವ ಸಮಸ್ಯೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಗವರ್ನರ್ ಬಹಳ ಸಿಂಪಲ್ ಆಗಿ ಕೇಳಿದ್ದಾರೆ, ಮೆಜಾರಿಟಿ ನೀವು ಒಂದು ಲೆಟರ್ ಅಲ್ಲಿ ಅದು ಗವರ್ನರ್ ಸಂವಿಧಾನದಲ್ಲಿ ಅವಕಾಶಗಳಿದೆ. ಏನಾಗ್ತಿದೆ ಗೊತ್ತಾ, ಅದು ಇಲ್ಲಿ ಎರಡು ತರ. ಗವರ್ನರ್ ವಿವೇಚನಾಧಿಕಾರ ಅದು ಈ ವಿಚಾರಕ್ಕೆ ಶೀಲ್ಡ್ ಆಗುತ್ತೆ. ನಾನು ಅದಂತ ಅಲ್ಲಿ ಹೇಳಿತಿಲ್ಲ. ವಿವೇಚನಾಧಿಕಾರ ನನಗಿದೆ ರೀ ಅಧಿಕಾರ, ನಾನು ಕೇಳ್ಬೋದು ಅಂತ ಇರಬಹುದು. ಬಟ್ ಸುಪ್ರೀಂ ಕೋರ್ಟ್ ಟೈಮ್ ಅಂಡ್ ಅಗೇನ್ ಹೇಳಿರೋದೇನು ಗೊತ್ತಾ, ವಿವೇಚನಾಧಿಕಾರದ ಹೆಸರಲ್ಲಿ ನಿರಂಕುಶಾಧಿಕಾರ ಸಲ್ಲದು. ರಾಜ್ಯಪಾಲರು ಬಿಲ್ಗಳು ಇಟ್ಕೊಂಡಿದ್ದ ವಿಚಾರಕ್ಕೂ ಇದೇ ತಮಿಳುನಾಡು ಇದೇ ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಅವಾಗ ಹೇಳಿ ಇಟ್ಕೋಬೋದ್ರಿ, ಅವ್ರದ್ದು ಯಾವ್ದು ಅಕ್ಕಿದೆ ಅಂತ ತೀರ್ಮಾನ ಬಂತು, ಸುಮ್ಮನಾದ್ರು. ಎಲ್ಲರೂ ಸ್ವಾಮಿ ತಕರಾರು ಮಾಡಿಲ್ಲ ಅಲ್ಲ. ಅಲ್ಲಿ ಈ ವಿಚಾರದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ರಚನೆ ಮಾಡಕ್ಕೆ ಆಹ್ವಾನ ಕೊಟ್ಟಿರೋದು ಭಾರತದ ಚರಿತ್ರೆ ಪುಟಗಳಲ್ಲಿ ಎಲ್ಲ ಕಡೆನೂ ಇದೆ. ಅದು ಅದನ್ನ ಯಾಕೆ ಇಲ್ಲಿ ತಮಿಳುನಾಡು ಎಕ್ಸೆಪ್ಷನ್ ಆಗುತ್ತೆ? ಗವರ್ನರ್ಗೆ ಅವ್ರದೇ ಆದಂತ ಒಂದು ಸಾಂವಿಧಾನಿಕ ಹಕ್ಕುಗಳಿರುತ್ತೆ, ಅವ್ರದೇ ಆದಂತ ಒಂದು ಅಡ್ವೊಕೇಟ್ ಇರ್ತಾರೆ, ಅವ್ರಿಗೆ ಅಡ್ವೈಸ್ ಮಾಡೋ ಅಡ್ವೈಸರ್ಸ್ ಇರ್ತಾರೆ. ಅದ್ರ ಪ್ರಕಾರವಾಗಿ ನಿರ್ಣಯ ತಗೊಂಡಿದ್ದಾರೆ. ಅದು ಗವರ್ನರ್ ಅವರ ಒಂದು ನಿರ್ಣಯ ಆಗಿರ್ತಕ್ಕಂಥದ್ದು. ಅವ್ರಿಗೆ ಆದಂತ ಒಂದು ಲಿಮಿಟೇಷನ್ಸ್ ಬೌಂಡ್ರೀಸ್ ಇರುತ್ತೆ, ಕೆಲಸ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನ್ ತಪ್ಪಿದೆ? ಈಗ ನಂದಕಿಶೋರ್ ಅವರು ಹೇಳಿದ್ರಲ್ಲ, ಲೀಗಲಿ ನೋಡಿದ್ರೆ ಏನು ಸಮಸ್ಯೆ ಇಲ್ಲ ಅಂತ. ನಾನು ಹೇಳಿದ್ನಲ್ಲ, ಯಾವಾಗ ಈ ಕಾಂಗ್ರೆಸ್ ಹೋಗಿ ಕೈ ಜೋಡಿಸ್ತಲ್ಲ ಅವತ್ತೇ ಕಷ್ಟ ಆಗುತ್ತೆ ಪಾಪ ವಿಜಯ್ ಅವ್ರಿಗೆ. ಕಾಂಗ್ರೆಸ್ ಹೋಗಿ ನಿಮಗೆ ಕಷ್ಟ ಆಗಿದ್ದು ಅಂತ. ನಮಗೇನ್ ಕಷ್ಟ? ನಾವು ಗೆದ್ದಿರೋದೇ ಒಂದ್ ಸೀಟ್ ಅಲ್ಲ, ಗೆದ್ದಿರೋ ಒಂದ್ ಸೀಟ್ಗೆ ಎಷ್ಟು ಭಯ ಬೀಳ್ತಾರೆ ಅಂದ್ರೆ, ಭಯ ಒಳ್ಳೇದೇ ಇರ್ಲಿ, ಭಯ ಇರ್ಲಿ ಬಿಜೆಪಿ ಬಗ್ಗೆ. ಗೆದ್ದಿರೋ ಒಂದ್ ಸೀಟ್ಗೆ ಇಷ್ಟೆಲ್ಲ ಹೇಳ್ತಾರಲ್ಲ, ಬಿಜೆಪಿ ಹಿಂಗ್ ಮಾಡ್ತಿದೆ ಹಂಗ್ ಮಾಡ್ತಿದೆ ಅಂತ. ನೋಡ್ರಿ, ನೀವು ಚುನಾವಣೆ ಸೋತಾಗ ವೋಟ್ ಚೋರಿ SIR ಅಂತೀರ, ಗೆದ್ಬಿಟ್ರೆ ಇದು ಏನ್ ಲಾಜಿಕ್ ರೀ ಇದು? ಹೋಗಿದ್ ಕಡೆ ಎಲ್ಲ ಅದೇ ಹೇಳ್ತೀರಲ್ಲ. ಈಗ ತಮಿಳ್ನಾಡಲ್ಲಿ ಹಾಗಾದ್ರೆ ವಿಜಯ್ ಗೆದ್ದಿದ್ ವೋಟ್ ಚೋರಿ ಅಲ್ವಾ? ವೋಟ್ ಚೋರಿ ಅಲ್ವಾ ಹಾಗಾದ್ರೆ? ವೋಟ್ ಚೋರಿ ಅಲ್ಲ ಅಂತಂದ್ರೆ ಕೈ ಜೋಡಿಸಿರ. ಹಾಗಾದ್ರೆ ಕೇರಳದಲ್ಲಿ ಗೆದ್ದಿದ್ ವೋಟ್ ಚೋರಿ ಅಲ್ವಾ? ಅಲ್ಲೂ SIR ಆಗಿದೆ, ವೆಸ್ಟ್ ಬೆಂಗಾಲಲ್ಲೂ SIR ಆಗಿದೆ. ನೋಡಿ, ಈ ಡೋಂಗಿತನವನ್ನು ಬಿಟ್ಬಿಡಿ. ನೋಡಿ, ನಿಮ್ಗೆ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಸರ್. ಎಲ್ಲೆಲ್ಲಿ ಸ್ಟಾಲಿನ್ ಕಾಂಗ್ರೆಸ್ ಹೋದ್ರಲ್ಲ ತಮಿಳ್ನಾಡಲ್ಲಿ, ವಿಜಯ್ ವಿರುದ್ಧವಾಗೇ ಮಾತಾಡಿದ್ರಿ ನೀವು. ಸ್ಟಾಲಿನ್ ಇರ್ಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಎಲ್ಲಿತ್ತು ಪಾಪ? ಭಿಕ್ಷೆ ಬೇಡಿ 5 ಸೀಟ್ ಕೊಟ್ರು ಸ್ಟಾಲಿನ್ ಅವರು ಕಾಂಗ್ರೆಸ್ ಅವ್ರಿಗೆ. ಇವತ್ತು ಅದೇ ಕಾಂಗ್ರೆಸ್ ಅವರು DMK ಸ್ಟಾಲಿನ್ ಅಡ್ವೈಸನ್ ಕೂಡ ತಗೊಂಡಿಲ್ಲ. ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಕಪಟ ಅವಕಾಶವಾದಿಗಳು ಕಾಂಗ್ರೆಸ್ನವರು. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತೆ ಗವರ್ನರ್ ತಗೊಂಡಿರ್ತಕ್ಕಂಥ ನಿರ್ಣಯ ಆಸ್ ಪರ್ ಇಸ್ ಅಡ್ವೈಸರಿ ಮತ್ತೆ ಅವ್ರಿಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಪ್ರಕಾರ ಎಸ್ ಟೇಕನ್ ದ ಡಿಸಿಷನ್. ಈಗ ಲೀಗಲ್ ನಂದಕಿಶೋರ್ ಹೇಳಿದ್ರಲ್ಲ, ಏನ್ ತಪ್ಪಿದೆ ಅಂತ. ತಪ್ಪಿದ್ರೆ ತಪ್ಪನ್ನು ನಾವು ಹೇಳ್ತಿದ್ವಿ, ಯಾರಾದ್ರೆ ಏನು. ನಂದಕಿಶೋರ್ ಅವರೇ, ಇಲ್ಲಿ ಆಗ್ತಿರೋದೇನು ಗೊತ್ತಾ, ಈ ತರದ್ದು ಸಂಪ್ರದಾಯ. ಇಲ್ಲಿ ಅಧಿಕಾರ ಇರುವುದು ಬೇರೆ, ವಿವೇಚನೆ ಇರುವುದು ಬೇರೆ, ನಿರಂಕುಶತ್ವ ಬೇರೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಈ ಬಹುಮತ ಸಾಬೀತಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2015 ಅರುಣಾಚಲ ಪ್ರದೇಶ ರಾಜ್ಯಪಾಲರು ಸದನ ಕರೆದಿದ್ರು. ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿಯೇ ರಾಜ್ಯಪಾಲರು ಸದನವನ್ನು ಕರೀತಾರೆ. ರಾಜ್ಯಪಾಲರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಆರೋಪ ಇತ್ತು ಅವತ್ತಿಗೆ. ನಂತರ ಈ ಕ್ರಮವನ್ನು ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ, ಈ ಥರ ಮಾಡಬಾರ್ದಾಗಿ ತಳ್ಳಿ ಹಾಕತ್ತದು ಸುಪ್ರೀಂ ಕೋರ್ಟ್. ನಂತರ 2016 ಉತ್ತರಾಖಂಡ್ ವಿಧಾನಸಭೆ ಬಜೆಟ್ ಮಂಡಿಸಿರ್ತಾರೆ, ಅಂಗೀಕರಿಸಿರಲಿಲ್ಲ. ಬಜೆಟ್ ಅಂಗೀಕಾರಕ್ಕೂ ಮುಂಚೆನೆ ರಾಜ್ಯಪಾಲರು ಏನು ಮಾಡಿಬಿಡ್ತಾರೆ, ಪ್ರೆಸಿಡೆನ್ಸ್ ಗವರ್ನರ್ ಬಂದುಬಿಡ್ಲಿ ಅದನ್ನು ಹೇಳಿಬಿಟ್ಟಿರ್ತಾರೆ. ರಾಜ್ಯಪಾಲರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಲಾಗುತ್ತೆ, ಕಾಂಗ್ರೆಸ್ ಸರ್ಕಾರ ಮರುಸ್ಥಾಪನೆ ಆಗುತ್ತೆ. ಪಾಯಿಂಟ್ ಏನಂತ ಹೇಳಿದ್ರೆ, ಇದಾಗಲೇಬಾರ್ದು, ಅದಲ್ಲ. ಇದರಲ್ಲಿ ಏನೇ ಹೊಣೆ ಇದ್ದರೂ ಕೂಡ ವಿಜಯ್ದೇ ಹೊಣೆ ಆಗಿರುತ್ತಲ್ಲ, ವಿಜಯ್ದೇ ಹೊಣೆ ಅಲ್ವಾ ಬಹುಮತ ಪ್ರೂವ್ ಮಾಡ್ತಕ್ಕಂಥದ್ದು. ಪ್ರಮಾಣ ವಚನ ಎಲ್ಲರೂ ಮಾಡಿದ್ದಾರೆ ಆ ಕೆಲಸವನ್ನು, ಇಲ್ಲಿ ಯಾಕೆ ಆಗಲಿಲ್ಲ ಅಂತ ಬಂದಾಗ ಅನುಮಾನಗಳಿಲ್ವಾ ಇದರಲ್ಲಿ? ಅಥವಾ ಪ್ಯೂರ್ ಆಗಿ ರಾಜ್ಯಪಾಲರು ನನ್ನ ವಿವೇಚನೆ ಇದೆ ರೀ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ಆ ಧೋರಣೆ ಇದ್ದಾರಾ ಅಂತ ವಿಶ್ವನಾಥ್ ಅರ್ಲೇಕರ್ ಅವರು. ನಂದಕಿಶೋರ್ ಅವರೇ, ನನ್ನನ್ನು ಕೇಳ್ತಾ ಇದ್ದೀನಿ. ಓಕೆ, ಇಲ್ಲ, ನಾನು ಅದನ್ನೇ ಮುಂಚೆ ಸಹ ಕ್ಲಿಯರ್ ಆಗಿ ಹೇಳಿದೆ. ಗವರ್ನರ್ ಅವರು ಏನು ಬೇಡ, ನಾನೊಬ್ಬ ಒಬ್ಬ ಗವರ್ನರ್, ಐ ಫೆಸಿಲಿಟೇಟರ್ ರೀತಿ ಇರ್ತೀನಿ, ನನಗೆ ಯಾವುದೇ ಇದು ಬೇಡ, ಯಾರಾದ್ರೂ ಮಾಡ್ಕೊಳ್ಳಿ, ನನಗೇನ್ ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಅವ್ರು ಹೇಳ್ಬೋದಿತ್ತು, ನೀವು ಫ್ಲೋರ್ ಟೆಸ್ಟ್ ಮಾಡ್ಕೊಳ್ಳಿ, ಅದಾದ ನಂತರ ಆದ್ರೆ ಆಗ್ಲಿ, ಆಗದೆ ಇದ್ರಿಲ್ಲ, ನಾನು ನೆಕ್ಸ್ಟ್ ಅವ್ರನ್ನ ಕರಿತೇನೆ ಅನ್ನೋ ರೀತಿನಲ್ಲಿ ಹೇಳ್ಬಿಟ್ಟಿದ್ರೆ ಇದು ಮುಗೀತಿತ್ತು. ಆಕ್ಚುಲಿ ಈಗ ಒಂದು ಆಪ್ಷನ್ ಇದೆ. ಐದರ್ ಇವಾಗ ವಿಜಯ್ ಅವ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಅಂಡರ್ ಆರ್ಟಿಕಲ್ 226 ಅವರು ಮಡ್ರಾಸ್ ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡಬಹುದು. ದಟ್ ಇಸ್ ಒನ್ ಪಾಸಿಬಿಲಿಟಿ. ಇಲ್ಲ ಅಂತ ಹೇಳಿದ್ರೆ ದೇ ಕ್ಯಾನ್ ಅಪ್ರೋಚ್ ದ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32 ಕೆಳಗಡೆ ಮಾಡ್ಕೊಂಡು ನಮ್ಗೆ ಅಡ್ಮಿನಿಸ್ಟರ್ ಮಾಡ್ಕೊಳ್ಳೋದು ಕೊಡಿ, ಲೆಟ್ ಇಟ್ ನಾಟ್ ಬಿ ಡಿಸೈಡೆಡ್. ಯಾಕೆಂದ್ರೆ ಇದು ಒಂದು let us say it can also be considered as an assumption from the governor that he will not be able to prove ಇದರಲ್ಲಿ ಏನು ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಇವ್ರ ಕೈಲಿ ಪ್ರೂವ್ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಒಂದು ಪೂರ್ವಾಗ್ರಹ ಪೀಡಿತವಾಗಿದ್ದಾರೆ ಅಂತ ಕೂಡ ಆರ್ಗ್ಯೂ ಮಾಡಬಹುದು. ಲೀಗಲಿ ಅದನ್ನ ಮಾಡಬಹುದು. ಆದ್ರೆ ನಾನು ಹೇಳಿದ್ದಲ್ಲ, ಅದೇ ಲೀಗಲ್ ಇಸ್ ಡಿಫರೆಂಟ್, ಪ್ರೆಸಿಡೆಂಟ್ ಆರ್ ಡಿಫರೆಂಟ್. ಪ್ರೆಸಿಡೆಂಟ್ ಅಲ್ಲಿ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ ಈವನ್ 2020 ಶಿವರಾಜ್ ಸಿಂಗ್ ಚೌಹಾಣ್ ವರ್ಸಸ್ ದ ಸ್ಪೀಕರ್, ಅದು ಒಂದು ಕೇಸ್ ಇದೆ. ಮಧ್ಯ ಫ್ಲೋರ್ ಟೆಸ್ಟ್
ಸುಪ್ರೀಂ ಕೋರ್ಟ್ 24 ಗಂಟೆನಲ್ಲೇ ಪ್ರೂವ್ ಮಾಡಿ ಅಂತ ಹೇಳಿದ್ರು ಅಂತ. ಅದನ್ನು ಕೂಡ ಹೇಳಿದ್ರು, ಯಾಕಂದ್ರೆ ಅದಾದ ನಂತರ ಹಾರ್ಸ್ ಟ್ರೇಡ್ ಪ್ರಾಬ್ಲಮ್ ಇರುತ್ತೆ ಅಂತ. ಯಾಕಂದ್ರೆ ನಮ್ಮ ಪಾಂಡಿಚೇರಿಯಲ್ಲಿ ಬಂದು ಒಂದು 20-25 ಜನ ಈಗ ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ದಾರೆ AIADMK ಅವರು. ಅವರಲ್ಲಿ ಕೂಡ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಏನಿದೆ ಅಂದ್ರೆ, ಕೆಲವರು ನಾವೇ ಸಪೋರ್ಟ್ ಮಾಡ್ಬೇಕು ವಿಜಯ್ಗೆ ಅಂತ ಕೆಲವರು, ಇನ್ ಕೆಲವರು ಇಲ್ಲ ನಾವು ನಮ್ಮ ಪಾಡಿಗೆ ಇರ್ಬೇಕು ಅನ್ನೋ ರೀತಿನಲ್ಲಿ. ಇದಕ್ಕೆ ಅದಕ್ಕೆ ನಾನು SIR ಆಗ್ಲಿ ಮತ್ತೆ ಯಾವ್ದಕ್ಕೂ ಹೋಗದೆ ಯಾಕೆ ಡೈವರ್ಟ್ ಆಗ್ತಿಲ್ಲ ಅಂತ ಹೇಳಿದ್ರೆ, ದೀಸ್ ಆರ್ ವೆರಿ ವೆರಿ ಕ್ಲಿಯರ್. ಈಗ 2016ರಲ್ಲಿ ಅರುಣಾಚಲ್ ಪ್ರದೇಶ್ ವಿಷಯಕ್ಕೆ ಬಂದ್ವಿ ಅಂತಂದ್ರೆ, ಆಗ ಇದ್ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಪ್ರಣಬ್ ಮುಖರ್ಜಿ, ಬಿಜೆಪಿ ಅವರಲ್ಲ. ಬಟ್ ಈಚೆ ಬಿಜೆಪಿಯ ಇದರಲ್ಲಿ ನ್ಯಾಷನಲ್ ಗವರ್ಮೆಂಟ್ ಇದ್ದಿದ್ರಿಂದ, ಅಲ್ಲಿ ಗವರ್ನರ್ ಇಲ್ಲಿಯವರು ಇದ್ದಿದ್ರಿಂದ, ಅವರ ಪಾರ್ಟಿಯವರು ಇದ್ದಿದ್ರಿಂದ, ಅಲ್ಲಿ ಏನು ಪ್ರೆಸಿಡೆಂಟ್ ರೂಲ್ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಆಕ್ಚುಲಿ ಅದನ್ನ ರಿವರ್ಸ್ ಮಾಡಬೇಕು. ಮೊದಲು ಎಲ್ಲ ಆಪ್ಷನ್ ಅನ್ನ ಲೆಜಿಸ್ಲೇಟಿವ್ಲಿ ಎವ್ರಿ ಪಾಸಿಬಲ್ ಆಪ್ಷನ್ ಶುಡ್ ಬಿ ಎಕ್ಸ್ಪ್ಲೋರ್ಡ್. ಅದಾದ ನಂತರವೇ ಇಟ್ ಶುಡ್ ಗೋ ಫಾರ್ ಗವರ್ನರ್ಸ್ ರೂಲ್ ಇರ್ಬೋದು, ಸಾರಿ ಪ್ರೆಸಿಡೆಂಟ್ಸ್ ರೂಲ್ ಥ್ರೂ ದ ಅಡ್ವೈಸ್ ಆಫ್ ದ ಗವರ್ನರ್ ಅನ್ನೋ ರೀತಿನಲ್ಲಿ ಬರಬೇಕು ಅಂತಾನೆ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೂಡ ಜನರ ಆಶೀರ್ವಾದ ಪಡೆದು ಬಂದಿರತಕ್ಕಂಥ ಲಾರ್ಜೆಸ್ಟ್ ಪಾರ್ಟಿ ಆದ್ರಿಂದ he can allow him. ಅದ್ರಲ್ಲಿ ಕಳ್ಕೊಳ್ಳೋದೇನಿಲ್ಲ ಗವರ್ನರ್. ಇನ್ಫ್ಯಾಕ್ಟ್ ಅವ್ರು ದೊಡ್ಡ ಮನುಷ್ಯನೇ ಆಗ್ತಾರೆ. ಇನ್ಫ್ಯಾಕ್ಟ್ ಅದ್ರಲ್ಲಿ ಯಾವ್ದನ್ನು ಕಳ್ಕೊಳ್ಳೋದಿಲ್ಲ, ದೊಡ್ಡ ಮನುಷ್ಯ ಆಗ್ತಾರೆ. ಕರೆದು ಸರಿ ಮಾಡಿ ವಿಜಯ್ ಅವರೇ, ಇಟ್ಸ್ ಓಕೆ, ಇಟ್ ಡಸಂಟ್ ಮ್ಯಾಟರ್, ನೀವೇನಾದ್ರೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮಾಡ್ತೀವಿ. ಇಟ್ ಕುಡ್ ಹ್ಯಾವ್ ಬೀನ್ ಕೆಪ್ಟ್ ಸಿಂಪಲ್. ಇಷ್ಟೊಂದು ರಾಜಕೀಯ ವಿಶ್ಲೇಷಣೆಗೆ ಒಳಪಟ್ಟು ಇದು ಬಿಜೆಪಿ ಅವರು ಆರ್ಮ್ ಟ್ವಿಸ್ಟ್ ಮಾಡ್ತಿದ್ದಾರಾ, ಇನ್ಯಾರಾದ್ರೂ ಮಾಡ್ತಿದ್ದಾರಾ, ಇವೆಲ್ಲ ಯಾವ್ದು ನಡಿಬೇಕಿರ್ಲಿಲ್ಲ. ಇದನ್ನೆಲ್ಲದಕ್ಕೂ ಒಂದು ಈಸಿ ರೀತಿನಲ್ಲಿ ಬಿಜೆಪಿ ಕಳ್ಕೊಂಡದ್ದೇನಿಲ್ಲ. ಆಲ್ರೆಡಿ ಅಷ್ಟೊಂದು ಅಭೂತಪೂರ್ವವಾದಂತ ಅವರಿಗೆ ಒಂದು ಮ್ಯಾಂಡೇಟ್ ಸಿಕ್ಕಿದೆ ಇದರಲ್ಲಿ, ವೆಸ್ಟ್ ಬೆಂಗಾಲ್ ನಲ್ಲಿ ಅವ್ರಿಗೆ ಬೇಕಾದಾಗೆ ಪುದುಚೇರಿನಲ್ಲಿ ಸಿಕ್ಕಿದೆ. ಅದ್ರಲ್ಲಿ ಏನು ಕಳ್ಕೊಳ್ಳಿಕ್ಕೆ ಏನಿಲ್ಲ. ಯಾಕಂತ ಹೇಳಿದ್ರೆ ಬಿಜೆಪಿ ಒಂದು ಸೀಟ್ ಗೆದ್ದು ಇನ್ಫ್ಯಾಕ್ಟ್ ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ತಮಿಳುನಾಡಿನಲ್ಲಿ ಮೊದಲನೇದಾಗಿ ಸೀಟ್ ಶೇರಿಂಗ್ ನಲ್ಲೇ ಕಳ್ಕೊಂಡ್ರು. ಅದಾದ ನಂತರ ಅಣ್ಣಾಮಲೈ ಅವರನ್ನ ಬಿಟ್ಕೊಟ್ಟು 15% ವೋಟ್ ಶೇರ್ ಏನಿತ್ತು ಅದನ್ನ ಕಳ್ಕೊಂಡ್ರು. 5 ಸೀಟಿಂದ 1 ಸೀಟಿಗೆ ಬಂದಿದೆ. ಹಾಗಾಗಿ ದೇರ್ ಇಸ್ ನಥಿಂಗ್ ಟು ಸ್ಪೀಕ್ ಅಬೌಟ್ ಇಟ್. ಅದೇ ಹೇಳಿದ್ನಲ್ಲ, ಕೆಲವು ಸಂಪ್ರದಾಯ ಅಂತ ಎಂದು ನೋಡ್ತಾ ಇದ್ದಾಗ ಗವರ್ನರ್ ಸ್ಟೇಚರ್ ಇನ್ನೂ ದೊಡ್ಡದಾಗ್ತಿತ್ತು. ಮಾಡ್ಕೊಳ್ಳಿ, ಈ ಸಂಪ್ರದಾಯ ಇತ್ತಲ್ಲ ಆ ಪಾಯಿಂಟ್ ಅಲ್ಲೇ ನಾನು ಮಾತಾಡ್ತಿರೋದು. ನಾನು ವಿವೇಚನೆ ಮಾಡಿದ್ದಾರೆ, ಇಲ್ಲದ ಗವರ್ಮೆಂಟ್ ಕೊಟ್ಟು. ಈ ಎರಡನೇ ಅತಿ ದೊಡ್ಡ ಪಕ್ಷ ಆಗಿದ್ದಂತ ಬಿಜೆಪಿ ಅವರಿಗೆ ಅಥವಾ ಯಡಿಯೂರಪ್ಪನವ್ರಿಗೆ ಅವತ್ತಿಗೆ ಅವಕಾಶ ಕೊಟ್ಟರು ರಾಜ್ಯಪಾಲರು. ಮಾಡಿ ಯಡಿಯೂರಪ್ಪನವರೇ ಅಂತ ಹೇಳಿದ್ರು, ಮಾಡಕ್ ಆಗ್ಲಿಲ್ಲ. ಯಡಿಯೂರಪ್ಪನವರು ಪ್ರಮಾಣ ವಚನ ಆಗಿತ್ತು, ನಮಗೆ 13 ದಿವಸ 13 ತಿಂಗಳು ಮತ್ತೆ 5 ವರ್ಷ ಮಾಡಿರ್ತಕ್ಕಂಥ ಗವರ್ಮೆಂಟ್ ವಾಜಪೇಯಿ ಅವರದೇ ಇದೆಯಲ್ಲ, 13 ದಿನಕ್ಕೇನೆ ಅವರು ಪವರ್ ಕಳ್ಕೊಳ್ಬೇಕಾಯ್ತಲ್ಲ. ಸೊ ಹಾಗಾಗಿ ಅವಕಾಶ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಇಷ್ಟು ದಿನವೇ ಕೋಡ್ ಆಫ್ ಕಾಂಡಕ್ಟ್ ನಲ್ಲಿ ಇದ್ದು ಚೀಫ್ ಮಿನಿಸ್ಟರ್ ಇಲ್ಲದೆ ಯಾವುದೇ ತೊಂದರೆಗಳಿಲ್ಲದೆ ಆಕ್ಟಿಂಗ್ ಚೀಫ್ ಮಿನಿಸ್ಟರ್ ಇದ್ದು ನಡೆದಾಗ ರಿಯಲ್ ಎಕ್ಸಿಕ್ಯೂಟಿವ್ ಇರೋದ್ರಿಂದ ಇನ್ ಕೆಲವು ದಿವಸದಲ್ಲಿ ಏನು ಆಗೋದಿಲ್ಲ. ಅದೇ ಹೇಳಿದ್ನಲ್ಲ, ಯಾವ್ದಾದ್ರು ಒಂದು ಪ್ರಯತ್ನ ಅಂತ ಹಿಂದಿಂದ ನಡೀತಿದ್ರೆ ನಮ್ಗೆ ಅದರ ಬಗ್ಗೆ ಗೊತ್ತಿಲ್ಲ. ನಾನು ರಾಜಕೀಯ ಆ ವಿಶ್ಲೇಷಣೆಗೆ ನಾನು ಹೋಗ್ತಾ ಇಲ್ಲ. ಅದಕ್ಕೆ ನಾನು 2 ವಿಷಯಗಳನ್ನಂತ ಹೇಳಿದ್ದು, ಒಂದು ಸಂಪ್ರದಾಯ, ಇನ್ನೊಂದು ಲೀಗಾಲಿಟಿ. ಲೀಗಾಲಿಟಿಯ ಪ್ರಕಾರ ಗವರ್ನರ್ ಇಸ್ ನಾಟ್ ರಾಂಗ್. ಸಂಪ್ರದಾಯದ ಪ್ರಕಾರ ಗವರ್ನರ್ ಕುಡ್ ಹ್ಯಾವ್ ಬಿನ್ ಮಚ್ ಮೋರ್ ಓಪನ್ ಟು ಅಂಡ್ ಟೆಲ್ ಓಕೆ ಮಾಡ್ಕೊಳ್ಳಿ, ಆದ್ರೆ ಮಾಡಿ ಪ್ರೂವ್ ಮಾಡಿ, ಇಲ್ಲ ಅಂದ್ರೆ ಅವ್ರಿಗೆ ಕಳ್ಕೊಳ್ಳೋದು ಏನಿದೆ ಹೇಳಿ. ನಥಿಂಗ್ ದಟ್ ಫೈನ್. ಮತ್ತಷ್ಟು ಮಾತಾಡ್ತೀನಿ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ಚಾಂದ್ ಪಾಷಾ ಅವ್ರಿಗೆ ಒಂದು ಪ್ರಶ್ನೆ ಇತ್ತು, ಕೇಳ್ಬಿಡ್ತೀನಿ ನಾನು. ಚಾಂದ್ ಪಾಷಾ ಅವರೇ, ಬಹುಮತ ಸಾಬೀತಿನ ಪ್ರಕರಣ ಅಂತ ಬಂದಾಗ 2019ನಲ್ಲಿ ಮಹಾರಾಷ್ಟ್ರ ಬೆಳಿಗ್ಗೆ 5:15ಗೆ ರಾಷ್ಟ್ರಪತಿ ಆಳ್ವಿಕೆ ಹಿಂದೆ ತಗೊಂಡ್ಬಿಡ್ತಾರೆ. ಮುನ್ಸೂಚನೆ ಇಲ್ದೇನೆ, ಏನು ಸೂಚನೆ ಇಲ್ಲ, ಸರ್ಕಾರ ರಚನೆಗೆ ಅವಕಾಶ ಕೊಟ್ಬಿಡ್ತಾರೆ. ಫಡ್ನವೀಸ್ ಅವರೇ ಬನ್ನಿ ಸರ್ಕಾರ ಮಾಡಿಬಿಡಿ ನೀವು. 5:15 ಆಳ್ವಿಕೆ ಹಿಂದೆ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಹೇಳುತ್ತೆ ಬಹುಮತ ಸಾಬೀತುಪಡಿಸಪ್ಪ ನೀನು ಅಂತ ಕೇಳುತ್ತೆ. ಫಡ್ನವೀಸ್ ಕೇಳುತ್ತೆ, ಬಹುಮತ ಸಾಬೀತುಪಡಿಸಕ್ಕೆ ವಿಫಲ ಫಡ್ನವೀಸ್, ಸರ್ಕಾರ ಬಿದ್ದು ಹೋಯ್ತು. ಯಡಿಯೂರಪ್ಪನವರು ಇದು ಇನ್ನೊಂಥರ ವಿಚಿತ್ರ ಸಂಪ್ರದಾಯ. ಇದು ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ, ಸರ್ಕಾರ ಪ್ರಮಾಣ ವಚನ ಆಯಿತು, ಪ್ರೂವ್ ಮಾಡಿ ಅಂತ ಹೇಳಿದ್ರು. ಇಲ್ಲಿ ನಾವು ನೋಡಿದ್ದೇನು ಅಂದ್ರೆ, ಯಡಿಯೂರಪ್ಪನವ್ರಿಗೋ ಫಡ್ನವೀಸ್ ಅವ್ರಿಗೋ ಬೊಮ್ಮಾಯಿ ಅವ್ರಿಗೋ ಇನ್ನೊಬ್ರಿಗೋ ಮತ್ತೊಬ್ರಿಗೋ ರಾಜ್ಯಪಾಲರು ಸಂಪ್ರದಾಯದ ಪ್ರಕಾರ ಹೋದಾಗ ಸರ್ಕಾರ ರಚನೆ ಮಾಡಿ ಅಂತ ಹೇಳ್ಬಹುದು. ಮಾಡಿದ್ರೆ ಮುಖ್ಯಮಂತ್ರಿ, ಮಾಮೂಲಿ ಶಾಸಕ. ಹೌದು, ಅದು ನಿಂತು ಗೆದ್ದಿದ್ರೆ ಇಲ್ಲಿ MLC ಆಗ್ಬಿಟ್ಟು ಆಗ್ತೀನಿ, ಅದು ಬೇರೆ ಕಥೆ. ಸೊ ಇದು ಯಾಕೆ ಈ ತರದ್ದು ಇಲ್ಲಿ ಸಂಪ್ರದಾಯ ಅಂದ್ರೆ, ಇಲ್ಲಿ ಎಲ್ಲೋ ಒಂದು ಕಡೆ ವಿಜಯ್ಗೆ ರಾಜಕೀಯ ಅನುಭವವನ್ನ ಪರೀಕ್ಷೆ ಮಾಡಕ್ಕೆ ಕೆಲಸಗಳಾಗ್ತಾ ಇದೆಯಾ, ಇನ್ನೊಂದೇನೋ ಅವಕಾಶ ತೆರೆದುಕೊಳ್ಳಬಹುದು ಅಂತ ಆಗತ್ತಾ? ಆಯ್ತು, ಕಾರ್ತಿ ಚಿದಂಬರಂ ಒಂದು ಮಾತಾಡ್ತಾ ಇದ್ರು. ಕಾರ್ತಿ ಚಿದಂಬರಂ ನೋಡ್ರಿ, ಕಾಂಗ್ರೆಸ್ ಅವ್ರು ಹೋದ್ರು ಅಂತ ಹೇಳಿದ್ರು, ಹೋಗ್ಲಿಲ್ಲ ಅಂತ ಅನ್ಕೊಳ್ರಿ. ಕಾಂಗ್ರೆಸ್ ಅವ್ರು ಮೂವ್ ಮಾಡ್ತಾ ಇಲ್ಲ, ಅಣ್ಣಾ DMKನೂ ಮೂವ್ ಮಾಡಲ್ಲ, DMK ಅವರು ಮೂವ್ ಮಾಡಲ್ಲ,
ಇವ್ರು ಯಾರು TVKನು ಮೂವ್ ಮಾಡಲ್ಲ. ಮಾಡಲ್ಲ. ಯಾರು ಮೂವ್ ಮಾಡದೇ ಇದ್ರೆ ಎಲೆಕ್ಷನ್ ಬರಬೇಕು, ರಾಷ್ಟ್ರಪತಿ ಆಳ್ವಿಕೆನೇ ಬರಬೇಕು. ಓಕೆನಾ? ಓಕೆ ಅಂದ್ರಪ್ಪ ಎಲ್ರಿಗೂ ರಾಷ್ಟ್ರಪತಿ ಆಳ್ವಿಕೆ ಓಕೆನಾ? ಈಸಿಯಾಗಿ ಎಲ್ಲರೂ ಮಾತಾಡ್ಬಿಡ್ತಾರೆ. ಎಲ್ಲ ಪಾರ್ಟಿ ಶಾಸಕರು ಕೂರ್ಸ್ಕೊಂಡು ಕೇಳಿದ್ರೆ 15 ಕೋಟಿ ಖರ್ಚು ಮಾಡಿದೆ, 10 ಕೋಟಿ ಖರ್ಚು ಮಾಡಿದೆ, 5 ಕೋಟಿ ಖರ್ಚು ಮಾಡಿದೆ, ಇದೇ ಕತೆ ತಾನೆ, ನಾನು ಇನ್ನೊಂದು ಲಕ್ಷ ರೆಡಿ ಇಲ್ಲ ಈಗ ಅಂತ ಹೇಳ್ತಾರೆ. ಸೊ ಏನ್ ಮಾಡ್ಬೇಕಾಗಿತ್ತು ಹೇಳಿ ಅಂತ ಚಿದಂಬರಂ ಪ್ರಶ್ನೆ. ಏನಾಗುತ್ತಿದ್ದು ಇದರಲ್ಲಿ? ಏನಾಗ್ತಿದೆ, ಟೈಮ್ ತಗೊಂಡಷ್ಟು ಕೂಡ ವಿಜಯ್ ನೇಮ್ ಡ್ಯಾಮೇಜ್ ಮಾಡೋ ಕೆಲಸ ಆಗುತ್ತಾ, ವಿಜಯ್ ಪಾರ್ಟಿ ನೇಮ್ ಡ್ಯಾಮೇಜ್ ಮಾಡೋ ಕೆಲಸ ಆಗುತ್ತಾ ಇದರಲ್ಲಿ? ಸರ್, ಈಗ ಇಲ್ಲಿ ವಿಜಯ್ ಪಾರ್ಟಿ ನೇಮ್ ಡ್ಯಾಮೇಜ್ ಮಾಡುವಂತ ಪ್ರಶ್ನೆ ನಮಗೂ ಕೂಡ ರಿಸಲ್ಟ್ ಬಂದಾಗ ಆಶ್ಚರ್ಯ ಆಗಿದ್ದು. 25-30 ವರ್ಷ 40 ವರ್ಷ ಶ್ರಮ ಪಟ್ಟು ಪಕ್ಷ ಕಟ್ಟಿದವರೆಲ್ಲ ಮುಖ್ಯಮಂತ್ರಿಗಳಾಗಕ್ಕಾಗಿಲ್ಲ. ಇದನ್ನ ನಾವು ಕೇಳಿದ್ದೆ 1-1.5 ವರ್ಷದ ಮುಂಚೆಯಿಂದ ವಿಜಯ್ ರಾಜಕೀಯಕ್ಕೆ ಬರ್ತಾನೆ ಅಂತ. ಆ ಬಿಸಿ ಸ್ಟಾರ್ಟ್ ಆಗಿದ್ದು ಒಂದು 6 ತಿಂಗಳಿಂದ. ದಿಢೀರ್ ಮುಖ್ಯಮಂತ್ರಿ ಪದವಿವರೆಗೂ ಬರ್ತಾನೆ ಅಂತ ಹೇಳಿದ್ರೆ ನೀವು ಆ ರಾಜ್ಯದ ಜನರ ಮನಸ್ಥಿತಿ ಅರ್ಥ ಮಾಡ್ಕೋಬೇಕು. ಇಡೀ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ನಿಮ್ಗೆ ಈ ತರ ಮತದಾರರು ಸಿಗಲ್ಲ. ದಿನ ಬೆಳಗಾದ್ರೆ ಅವ್ರನ್ನ ಹೀರೋನು ಮಾಡ್ತಾರೆ, ಇಲ್ಲ ಝೀರೋನು ಮಾಡ್ತಾರೆ. ಇವತ್ತೇ ಆತನ ಮೇಲೆ ಒಂದು ಅಭಿಮಾನ ಇಟ್ಟು ಗೆಲ್ಸ್ಬಿಟ್ಟಿದ್ದಾರೆ. ರಾಜ್ಯಪಾಲರು ಇದೇ ರೀತಿಯನ್ನ ಮಾಡ್ಕೊಂಡು ಹೋದ್ರೆ ಅಲ್ಲಿನ ಅವನ ಹತ್ರ ಇರೋದೀಗ ಅಭಿಮಾನಿ ಬಳಗ. ಆ ಅಭಿಮಾನಿ ಬಳಗ ರಾಜ್ಯದಲ್ಲಿ ದಂಗೆ ಇದ್ರೆ, ಏನಾದ್ರೂ ಅರಾಜಕತೆ ಸೃಷ್ಟಿ ಆದ್ರೆ ಯಾರು ಹೊಣೆ? ವೆರಿ ಈಸಿ. ರಾಜ್ಯಪಾಲರ ಕೆಲಸ ಏನು? ಈಗ ತಾವ್ ಹೇಳಿದ್ರೆ ಬನ್ನಿ, ಬಹಳ ಸೀಟ್ ತಗೊಂಡಿದ್ದೀರಿ, ಸರ್ಕಾರ ರಚನೆ ಮಾಡಿ ಬಹುಮತ ಸಾಬೀತುಪಡಿಸಿ ಮಾಡಿದ್ರೆ ಸರ್ಕಾರ ನಡ್ಸ್ಕೊಂಡೋಗಿ ಇಲ್ಲ ಬಿಡಿ ಅಂತ ಬಿಟ್ಬಿಡ್ಬೇಕು. ಅದು ಬಿಟ್ಟು ಯಾರೂ ಆಗದಿರುವಂತ ಸಂಪ್ರದಾಯ, ನನಗೆ ನೀವು ಲೀಸ್ಟ್ ಕೊಡಿ, ನಿಮ್ಗೆ ಯಾರ್ಯಾರು ಮಾಡ್ತಾರೆ, ಅವ್ರಿಗೆ ಕೊಡ್ಬೇಕಾಗಿರೋದು ಎಲ್ಲಿ? ಹೌಸ್ ಅಲ್ಲಿ. ಅವ್ರ ಮೆಜಾರಿಟಿ ಪ್ರೂವ್ ಮಾಡ್ಬೇಕಾಗಿರೋದು ಹೌಸ್ ನಲ್ಲಿ. ಅದನ್ನ ಹೇಳ್ಬಿಡಿ. ಅದನ್ನ ಬಿಟ್ಟು ಇಲ್ಲದ್ದೆಲ್ಲ ನೀವು ಹೊಸ ಇದನ್ನ ಯಾಕೆ ಹುಡ್ಕಕ್ ಹೋಗ್ತೀರಿ? ಮೊದಲಿಂದ ಕೂಡ ಈ ಒಂದು ಸಂಪ್ರದಾಯ ರಾಜ್ಯಪಾಲರು ಅತಿಯಾಗಿ ಪ್ರವೇಶ ಮಾಡುವ ಸಂಪ್ರದಾಯ ಇರಲಿಲ್ಲ. ಯಾವುದೇ ಪಕ್ಷದಲ್ಲಿ ಅಧಿಕಾರ ಇರಲಿ. ಇದು ಇತ್ತೀಚೆಗೆ ಬರ್ತಾ ಇರುವಂತದ್ದು. ನೀವು ತಮಿಳುನಾಡು ನೋಡಿ, ಕರ್ನಾಟಕ ನೋಡಿ, ಕೇರಳ ನೋಡಿ, ನೀವ್ ಎಲ್ಲಿ ನೋಡಿದ್ರು ಆ ಗವರ್ನರ್ಗಳ ಹತ್ರ ಯಾವ್ದಾದ್ರು ಮಸೂದೆಗಳು ಹೋಯ್ತು ಅಂತ ಇಟ್ಕೊಳ್ಳಿ, ಅದನ್ನ ಹಾಗೆ ಇಟ್ಕೊಂಡ್ಬಿಡ್ತಾರೆ. ಅದು ಯಾಕೆ ಅಂತ ನಮ್ಗೆ ಅರ್ಥ ಆಗಲ್ಲ. ನೀವು ಕರೆದು ಮಾತಾಡಿ, ಇದು ಸರಿ ಇದೆ, ಇದು ಸರಿ ಇಲ್ಲ, ಅಥವಾ ನಿಮ್ಗೆ ಕ್ಲಾರಿಫಿಕೇಶನ್ ಕೇಳಿ. ಮಾತಾಡ್ತಾ ಇದ್ದಾರಲ್ಲ, ಕರೀತಾರೆ. ಎಲ್ಲವರೆಗೆ ಇಟ್ಕೊಂಡಿರ್ತೀರಿ? ಎಷ್ಟು ತಿಂಗಳು ಇಟ್ಕೊಂತೀರಿ? ಎಷ್ಟು ತಿಂಗಳವರೆಗೂ ಹೇಳ್ಬಿಡ್ತಾರೆ ಇಟ್ಕೋಬಹುದು ಅಂತ ಹೇಳ್ತಲ್ಲ. ಇದೇ ಕೇರಳ ರವಿ ಮೇಲೆ ಹೋಗಿರ್ಲಿಲ್ವಾ? ರವಿ ಅವ್ರ ಮೇಲೆ ಹೋಗಿರ್ಲಿಲ್ವಾ ಕೇರಳದವರು? ಸರಿ, ತಮಿಳ್ನಾಡವರು ಎಲ್ಲದಕ್ಕೂ ಅಡ್ಡಿಪಡಿಸ್ತಾ ಇದಾರೆ ಇವರು ಅಂತ ಹೇಳಿ ಸಿಸ್ಟಮ್ ವಿವೇಚನೆ ಅಂತ ಹೇಳ್ಬಿಟ್ರು. ಇರ್ಲಿಲ್ವಲ್ಲ, ಸಂಪ್ರದಾಯ ಇರ್ಲಿಲ್ಲ. ನಿಮ್ಗೇನು ಸಂವಿಧಾನಿಕವಾಗಿ ನಿಮ್ಗೆ ಏನು ಒಂದು ಇತಿಮಿತಿ ಇದೆ ಆ ರೀತಿ ಮಾಡಿ, ನಿಮ್ಮನ್ನ ಯಾರು ಕ್ವಶನ್ ಮಾಡೋರು ಯಾರು ಇಲ್ಲ. ಬಟ್ ಇದು ಬೇಡ. ಫೈನ್ ಉತ್ಕರ್ಷ್, ಏನು ಸ್ಟಾಗ್ನೆಂಟಾ? ಈಗ ಕಾರ್ತಿ ಚಿದಂಬರಂ ಕೇಳಿದ ಪ್ರಶ್ನೆ ನಾನು ಬೇರೆ ತರ ಕೇಳ್ತೀನಿ. ಈ DMK ಸರ್ಕಾರ ಮಾಡೋಕ್ಕಾಗುತ್ತಾ? ಇವಾಗ DMK ಜೊತೆ ಹೊಂದ್ಕೊಂಡು BJPನೂ ಸೇರಿಸ್ಕೊಂಡ್ಬಿಟ್ಟು ಕಾಂಗ್ರೆಸ್ನೂ ಸೇರಿಸ್ಕೊಂಡು ಎಲ್ಲರನ್ನೂ ಸೇರಿಸ್ಕೊಂಡು ಗೌರ್ಮೆಂಟ್ ಮಾಡೋ ಸ್ಥಿತಿಲಿ ಇದ್ದಾರಾ? ಸರಿ, DMK ಬೇಡಪ್ಪ, BJP ಅಲಯನ್ಸ್ ನೀವು ಇದ್ದೀರಿ ಬೇಡ, DMK ಮಾಡೋ ಪರಿಸ್ಥಿತಿಲಿ ಇವತ್ತಿದ್ದಾರಾ? DMK ಸರ್ಕಾರ ಮಾಡೋಕ್ಕೆ ಇವತ್ತಿಗೆ ಆಗುತ್ತಾ? ಅವರಿಬ್ಬರು ಬದ್ಧ ವೈರಿಗಳು ಅನ್ನೋ ಕಾರಣಕ್ಕೇ ಒಂದಷ್ಟು ಜನ ಈ ಕಡೆ ಕರುಣಾನಿಧಿ ಅಂತ ಓಟ್ ಹಾಕ್ತಾರೆ, ಒಂದಷ್ಟು ಜನ ಜಯಲಲಿತಾ ಅಂತ ಓಟ್ ಹಾಕ್ತಾರೆ, ಅಥವಾ MGR ಅಂತ ಓಟ್ ಹಾಕ್ತಾರೆ. ಪಾಸಿಬಿಲಿಟಿ ಏನು? ಸ್ಟಾಗ್ನೆಂಟಾ? ಹಿಂಗೇ ನಿಂತಿರುತ್ತಾ ಇದು? ತಗೊಂಬ ವಿಜಯ್ಗೆ ಆಗಲ್ಲಪ್ಪ, ಎರಡನೇ ಲಾರ್ಜೆಸ್ಟ್ ಪಾರ್ಟಿಗೆ ಅವಾಗ ಅವಕಾಶ ಕೊಡಬೇಕಾಗತ್ತೆ. ಅದಕ್ಕೆ ವೆಯ್ಟ್ ಮಾಡ್ತಿರೋದ ನೀವು, ಅಥವಾ ತಮಿಳ್ನಾಡು? ವೆಯ್ಟ್ ಮಾಡಕ್ ನಾವ್ ಯಾಕೆ ವೆಯ್ಟ್ ಮಾಡೋಣ ಸರ್? ಒಂದು ಸ್ಪಷ್ಟಪಡಿಸ್ಬಿಡ್ತೀನಿ. ಆಮೇಲೆ ಈಗ ನೋಡಿ, ಈಗ ಒಂದು ರಿಸಲ್ಟ್ ನೋಡೋದು ಕೂಡ ನಂಗೆ ಬಹಳ ಆಶ್ಚರ್ಯ ಆಯ್ತು. ನನಗೆ ಅನ್ಸುತ್ತೆ, ಯಾಕಂದ್ರೆ ಈಗ ನೋಡಿ 108 ಮ್ಯಾಂಡೇಟ್ ವಿಜಯ್ ಅವ್ರಿಗೆ ಜನ ಕೊಟ್ಟಿದ್ದಾರೆ. ಬಟ್ ನನಗನ್ಸೋದು ಇನ್ನು ಮುಂದಕ್ಕಿರೋದು ಸವಾಲ್ ವಿಜಯ್ ಅವ್ರಿಗೆ. ಅಡ್ಮಿನಿಸ್ಟ್ರೇಷನ್ ನಡೆಸಬೇಕು ಅನ್ನೋದು ಈ ಅಲಯನ್ಸ್ ಹಿಡ್ಕೊಂಡು ನಡೆಸೋದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಈಗ ಸ್ಟಾಲಿನ್ ಕಾಂಗ್ರೆಸ್ನ ಮಿತ್ರ ಪಕ್ಷ, ಕಾಂಗ್ರೆಸ್ನ ಆಪ್ತ ಸ್ನೇಹಿತರು ಕೊಟ್ಟಿರೋ ಹೇಳಿಕೆ ಪ್ರಕಾರ, ಪರಮಾಪ್ತ ಸ್ನೇಹಿತರು 6 ತಿಂಗಳವರೆಗೂ ನೋಡೋಣ, ಆಮೇಲೆ ನಾನೇನು ಮಾಡಲ್ಲ ಅಂದ್ರೆ ಗೊತ್ತಿಲ್ಲ. ಬಹುಶಃ ಕಾಂಗ್ರೆಸ್ DMK ಅವರೇ ಸೇರಿಸಿ ಬೀಳಿಸಬಹುದೇನೋ ಸರ್ಕಾರ. ನಮ್ಮ BJP ಅವ್ರದಂತೂ ಏನು ಗೆದ್ದಿರೋದೇ ನಾವು 1 ಸೀಟ್ ಸರ್. ನಮ್ಗೆ ಬಹಳ ಏನ್ ಶಕ್ತಿ ಇಲ್ಲ, ವೋಟ್ ಶೇರ್ ಕಳ್ಕೊಂಡಿದೀವಿ. ನಮ್ದೇನ್ ವಿ ಡೋಂಟ್ ಹ್ಯಾವ್ ಎನಿ ರೋಲ್ ಇನ್ ತಮಿಳ್ನಾಡು. ಬಟ್ ನನಗನ್ಸೋದು ಈ ಬೆಳವಣಿಗೆಗಳು ನೋಡಿದ್ಮೇಲೆ ಕರುಣಾನಿಧಿ 96 ಗೆದ್ದಿದಾಗ ಸರ್ಕಾರ ಮಾಡಿ ಜೈ ಅನ್ಸ್ಕೊಂಡ್ಬಿಟ್ರಲ್ಲ ಉತ್ಕರ್ಷ್. 96 ಸೀಟ್ಸ್, ಒಂದು 96 ಸೀಟ್ ಇಟ್ಕೊಂಡು ಮನುಷ್ಯ ಸರ್ಕಾರ ಮಾಡಿ ಅವಾಗ ಯಾರಾದ್ರೂ 96 ಇದೆ ನಂಬರ್ ತಗೊಬನ್ನಿ ಅಂತ ಹೇಳಿದಿದ್ರೆ ಆಗ್ತಿತ್ತಾ? ಅಲ್ಲ, ವಾಟ್ ಎವರ್ ಸೆಡ್ ಅಂಡ್ ಡನ್, ಕರುಣಾನಿಧಿ ಅವ್ರು ಬಂದಿರೋ ರೂಟ್ ಪಾಲಿಟಿಕ್ಸ್ಗೂ ವಿಜಯ್ ಅವರು ಬಹಳ ವ್ಯತ್ಯಾಸ ಇದೆ. ಕರುಣಾನಿಧಿ ಅವರು ಅವ್ರದೇ ಆದಂತ ಎಕ್ಸ್ಪೀರಿಯನ್ಸ್ ಇದೆ. ನಾವು ಅವ್ರ ಸಿದ್ಧಾಂತ ಐಡಿಯಾಲಜಿ ಒಪ್ತೇ ಇದ್ರು, ಈ ಹ್ಯಾಸ್ ಇಸ್ ಓನ್ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಅವರು 69ರಲ್ಲೇ 10 ವರ್ಷ ಕಾಲ ತಮಿಳ್ನಾಡು ಮುಖ್ಯಮಂತ್ರಿ ಆದವರು, ಅವ್ರಿಗೆ ಅವ್ರದೇ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ನನಗನ್ಸಿದ್ದು ಈ ಬೆಳವಣಿಗೆ ನೋಡಿದ್ಮೇಲೆ ವಿಜಯ್ ಅವ್ರಿಗೆ ಆ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಬಹಳ ಕಮ್ಮಿ ಅನ್ಸ್ತು. ಯಾಕಂದ್ರೆ ನಿನ್ನೆ ಕೂಡ ನಾನು ಮಾಧ್ಯಮದಲ್ಲಿ ಕೂತ್ ಮಾತಾಡ್ಬೇಕಾದ್ರೆ ಅವ್ರ ಕ್ಷೇತ್ರದಿಂದ ಒಂದು ಯಾವುದೋ ಮೆಟ್ಟುಪಾಳ್ಯಮಿಂದ ಆಯ್ಕೆ ಆದಂತ MLA ಮಾತಾಡ್ಬೇಕಾದ್ರೆ ಅವ್ರು ಕೇಳಿದಂತ ಸುಮಾರು ಪ್ರಶ್ನೆಗಳಿಗೆ ಅವ್ರಿಗೆ ಏನು ಉತ್ತರ ಗೊತ್ತಿಲ್ಲ ಪಾಪ ಅವ್ರಿಗೆ.
ಅವರೆಲ್ಲ ಯಾರು ಪೊಲಿಟಿಕ್ಸ್ ಹಿನ್ನೆಲೆಯಿಂದ ಬಂದಂತರಲ್ಲ. ತುಮಕೂರಲ್ಲಿ ಮೆಟ್ಟುಪಾಳ್ಯ ಮೇಲೆ ಹೌದು, ಅದು ಹೆಮ್ಮೆ ಇದೆ ನನಗೆ, ಬಹಳ ಖುಷಿ ಇದೆ. ನಾನು ತಪ್ಪು ಅಂತ ಹೇಳಲ್ಲ, ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಬಟ್ ಏನಾಗ್ತದೆ ಈಗ, ತಮಾಷೆ ಮಾತಲ್ಲ ಸರ್, ನೀವು ಗೆಲ್ಲೋದೊಂದು ಭಾಗ, ಬಟ್ ಅಧಿಕಾರದ ಕೂತ್ಕೊಂಡು ಅಡ್ಮಿನಿಸ್ಟ್ರೇಷನ್ ನಡೆಸಬೇಕು. ಜನಗಳಿಗೆ ನೀವು ಕೊಟ್ಟಿರೋ, ಈಗ ವಿಜಯ್ ಅವ್ರು ಕೊಟ್ಟಿರೋ ಭರವಸೆ ನೋಡ್ತೇನೆ, ನನಗೆ ಆಶ್ಚರ್ಯ ಐತಿ. 1,12,000 ಕೋಟಿ ಬೇಕು per year. 1 ಲಕ್ಷ, ಆಮೇಲೆ ಅವ್ರಿಗೆಲ್ಲ 12,000 ಕೋಟಿ 4 ಗ್ರಾಮ್ ಬಂಗಾರ ಎಲ್ಲ ಕೊಡ್ತೀವಿ. 8 ಗ್ರಾಮ್. ನನಗೀಗ ಆಶ್ಚರ್ಯ ಏನು ಅಂತಂದ್ರೆ, ಇದೆಲ್ಲ ಕಾಂಗ್ರೆಸ್ ಅವ್ರ ಗಮನಕ್ಕಿಲ್ವ? ಇದನ್ನ ಹೇಗೆ ಕೊಡ್ತಾರೆ? ಇದನ್ನ ಕಾಂಗ್ರೆಸ್ ಅವರು ಕೈ ಜೋಡಿಸಿರಲ್ವಾ? ರಾಹುಲ್ ಗಾಂಧಿ ಏನಾದ್ರು ಸಲಹೆ ಸೂಚನೆ ಕೊಡ್ತಾರೆ? ನಿಮ್ ಕಾಂಗ್ರೆಸ್ ಅಂತ ಬಳಸ್ಕೊಂಡು ಬರ್ದೇ ಇದ್ರೆ ಆಗೋದೇ ಇಲ್ಲ. ಹೇಳಬೇಕಲ್ಲ, ರಾಹುಲ್ ಗಾಂಧಿ ಅವ್ರನ್ನ ಹೇಳಬೇಕಲ್ಲ. ತಮಿಳ್ನಾಡಲ್ಲಿ ನೀವಿಬ್ರು ಪ್ಲೇಯರ್ಸ್ ಅಲ್ಲ ರೀ, ನೀವಿಬ್ರು ಪ್ಲೇಯರ್ಸ್. ಅದನ್ನ ಹೇಳಿದ್ನಲ್ಲ, ನಮ್ದೇನ್ ರೋಲ್ ಇಲ್ಲ ಪಾಪ. ಕಾಂಗ್ರೆಸ್ ನನ್ನ ಸ್ಟ್ರೈಟ್ ಕ್ವಶನ್ ಇಲ್ಲಿ, ವಿಜಯ್ರ ರಾಜಕೀಯ ಬುದ್ಧಿವಂತಿಕೆ, ರಾಜಕೀಯ ಜಾಣ್ಮೆ, ಅದಕ್ಕೊಂದು ಲಿಟ್ಮಸ್ ಟೆಸ್ಟ್ ಇದು ಅಂತ ಒಂದು ಫಸ್ಟ್ ಕ್ವಶನ್ ನಂದು. ಸೆಕೆಂಡ್ ಕ್ವಶನ್ ನಂದೇನು ಅಂತ ಹೇಳಿದ್ರೆ, ಈಗ ಸಪೋಸ್ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ BJP ಇತ್ತು ಅಂದ್ಕೊಳ್ಳಿ, ಇನ್ನೊಂದು JDS ಇತ್ತು ಅಂದ್ಕೊಳ್ಳಿ. ಸಪೋಸ್ ಕಾಂಗ್ರೆಸ್ಗೆ 20 ಸೀಟೋ 30 ಸೀಟೋ ಶಾರ್ಟೇಜ್, ಅಥವಾ 10 ಸೀಟ್ ಶಾರ್ಟೇಜು. DK ಶಿವಕುಮಾರ್ ಅದೇ ನೋಡ್ರಿ, ಸತೀಶ್ ಜಾರಕಿಹೊಳಿ ಇದೇ ನೋಡ್ರಿ, MB ಪಾಟೀಲ್ರೆ ಏನ್ರಿ ಮಾಡ್ತಾ ಇದ್ದೀರಿ ನೀವು? ಈ ಕಡೆ ಮೈಸೂರು ಭಾಗದಲ್ಲಿ ನೋಡಪ್ಪ, ಮಾದೇವಪ್ಪನವರೇ ನೋಡಿ ಮಾಡಿಬಿಟ್ಟು ಒಂದೊಂದೋ 2-2 3-3 ಶಾಸಕರು ತಂದುಬಿಟ್ರು ಸರ್ಕಾರ ಆಗಿಬಿಡುತ್ತೆ. ಬಟ್ ವಿಜಯ್ ಪಾಟೀಲ್ ಕಾರು ಚಾಲಕರ ಮಗ, ಆಟೋ ಚಾಲಕ, ರಾಜಕೀಯ ಅನನುಭವ ಇರತಕ್ಕಂಥ ವ್ಯಕ್ತಿಗಳು, ತುಂಬ ಪಳಗಿಲ್ಲ, MLA-ಗಳಾಗಿ ದೊಡ್ಡ ಹಿಸ್ಟ್ರಿ ಇದ್ದಂಥವ್ರು ಯಾರೂ ಇಲ್ಲ, ಮೊದಲ ಬಾರಿಗೆ MLA-ಗಳಾಗಿದ್ದಾರೆ. ಹಾಗಾಗಿ ವಿಜಯ್ಗೆ ರಾಜಕೀಯ ತಿಳುವಳಿಕೆ, ರಾಜಕೀಯ ಚಾಣಾಕ್ಷತನ, ಅನುಭವ ಎಲ್ಲವಕ್ಕೂ ಒಂದು ಟೆಸ್ಟ್ ಇಟ್ಬಿಟ್ಟಿದ್ದಾರೆ ರಾಜ್ಯಪಾಲರಲ್ಲಿ ಅಂತ. ನಂದಕಿಶೋರ್ ಅವರೇ, ಮೊದಲು ನಮ್ಮ ಚಂದ್ರಪ್ರಕಾಶ್ ಅವರು ಹೇಳ್ತಿದ್ರು, ಇದು ಇಲ್ಲಿವರೆಗೆ ಯಾವತ್ತೂ ಈ ರೀತಿ ನಡೆದಿಲ್ಲ, ಇದು ಬಹಳ ಏನು ವಿಚಿತ್ರ, ಈ ರೀತಿ ಆಗಬಾರ್ದು ಅಂತೆಲ್ಲ ಹೇಳ್ತಿದ್ರು. ಒಂದು ಸಿಂಪಲ್ ಸ್ಟ್ಯಾಟಿಸ್ಟಿಕ್ಸ್, ಯಾಕೆ ಅಂತ ಹೇಳಿದ್ರೆ ನಾನು ಯಾವ ಪಾರ್ಟಿಗೂ ಸೇರಿದವನಲ್ಲದೆ ಇರೋದ್ರಿಂದ, ನಮ್ಮ ದೇಶದಲ್ಲಿ ಇಲ್ಲಿ ತನಕ ನಡೆದಿರ್ತಕ್ಕಂಥ 134 ಬಾರಿ ಪ್ರೆಸಿಡೆನ್ಷಿಯಲ್ ರೂಲ್ ಇಂಪೋಸ್ ಮಾಡಿದ್ದಾರೆ. ಸಿಂಪಲ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾನೆ. 17 ವರ್ಷ ನೆಹರು ಅವರು 8 ಬಾರಿ ಪ್ರೆಸಿಡೆಂಟ್ಸ್ ರೂಲ್. ಇಂದಿರಾ ಗಾಂಧಿ ಅವರು ಎಲ್ಲರಿಗಿಂತ ಹೈಯೆಸ್ಟ್ 50 ಬಾರಿ ಪ್ರೆಸಿಡೆಂಟ್ಸ್ ರೂಲ್. ಮನಮೋಹನ್ ಸಿಂಗ್ 10 ವರ್ಷ 12 ಪ್ರೆಸಿಡೆಂಟ್ಸ್ ರೂಲ್. ಯಾವ ಪಕ್ಷದವರು ಇದನ್ನ ಉಪಯೋಗಿಸದೆ ದುರುಪಯೋಗ ಮಾಡಿಕೊಳ್ಳದ ವಿಷಯ ಇಲ್ಲವೇ ಇಲ್ಲ. ಇಟ್ಸ್ ಆಲ್ ದೇರ್. ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಹಾಕಿದ್ರು ಬಿಡಿ ಕಿಶೋರ್ ಅವರೇ, ಎಮರ್ಜೆನ್ಸಿನೇ ಮುಂಚೆ ಈ ರೀತಿಯ ವಿಷಯಗಳು ನಡೆದೇ ಇಲ್ಲ ಅಂತ ಮಾತ್ರ ಮಾತಾಡಬಾರ್ದು. ಅದನ್ನ ಇರ್ರೆಸ್ಪೆಕ್ಟಿವ್ ಆಫ್ ಸ್ಟಾಟಿಸ್ಟಿಕ್ಸ್ ನೀವು ಕೇಳ್ತಿರೋ ಪ್ರಶ್ನೆಗೆ ಬರ್ತೇನೆ. ಈಗ ನೀವು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಬೇಸಿಕಲಿ ಈ ರೀತಿ ಏನಾದ್ರೂ ಗವರ್ನರ್ ಟೆಸ್ಟ್ ಮಾಡ್ತಿದ್ರೆ, ಗವರ್ನರ್ ಇಸ್ ನೋಬಡಿ. ಗವರ್ನರ್ ಮೊದಲನೇ ಸರಿಯವರಾಗ್ಲಿ 5ನೇ ಸರಿಯವರಾಗ್ಲಿ, ಮೋದಿ ಅವರು ಏನ್ ಮೊದಲನೇ ಸರಿ MLA ಆಗಿ ಮೊದಲನೇ ಸರಿ ಚೀಫ್ ಮಿನಿಸ್ಟರ್ ಆಗಿತ್ತಾನೆ, ಅವ್ರಿಗೆ ಯಾವ ರಾಜಕೀಯ ಅನುಭವ ಇತ್ತು ಅಂತ ಅವ್ರನ್ನ ನಿಲ್ಲಿಸ್ಲಿಲ್ವಲ್ಲ. ಅದೇ ರೀತಿನಲ್ಲಿ ಇದರಲ್ಲಿ ಏನು ಅರವಿಂದ್ ಕೇಜ್ರಿವಾಲ್ ಅವರು ಬಂದ್ರು, ಅಸ್ಸಾಂ ಗಣ ಪರಿಷತ್ ಹಿಂದೆ ಪ್ರಫುಲ್ಲ ಕುಮಾರ್ ಮೊಹಂತ ಅವರು ಬಂದಿದ್ರು. ಹಾಗಾಗಿ ಬೇಕಾದಷ್ಟು ಜನ ಆ ರೀತಿ ಇದ್ದಾರೆ. ಅದು ಏನ್ ಮಾಡ್ತಾರೆ ಮಾಡೋದಿಲ್ಲ ಅಂತಕ್ಕಂಥದ್ದು ಗವರ್ನರ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಇಟ್. ಗವರ್ನರ್ ಹ್ಯಾಸ್ ನೋ ಬಿಸ್ನೆಸ್ ಟು ಡೂ. ಏನಾಗಿದೆ ಸಂಪ್ರದಾಯ ಪ್ರಕಾರ ಹೋದ್ರೆ ಏನಾಗಿದೆ ಅಂತ ಪ್ರಶ್ನೆ. ನಡೀತಿದ್ಯಾ ಇಲ್ವಾ ಅಷ್ಟು ನೋಡ್ಕೊಳ್ಳೋದೇ ಗವರ್ನರ್ ಕೆಲಸ ಅಷ್ಟೇ. ಇನ್ನು ನಾವು ಎಷ್ಟೋ ಮಟ್ಟದಲ್ಲಿ ಇವನ್ ಅದ್ರ ಬಗ್ಗೆ ಕೂಡ ಮಾತಾಡಿದ್ದೇವೆ. ಗವರ್ನರ್ ಅಂತಕ್ಕಂಥ ಒಂದು ಪೊಸಿಷನ್ ಇವನ್ ಬೇಕಾ ಅನ್ನುವ ಮಟ್ಟ ಕೂಡ ಮಾತಾಡಿದ್ದೇವೆ. ಅದೇನಾದ್ರೂ ಸೆಂಟ್ರಲ್ ಗವರ್ಮೆಂಟ್ ಅವರನ್ನ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಉಪಯೋಗಿಸ್ಕೊಳ್ತಿದ್ದಾರಾ, ಅಥವಾ ಇದೊಂದು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಅವರಿಗೆ ಮಿನಿಸ್ಟ್ರಿಶಿಪ್ ಕೊಡಕ್ ಆಗಲ್ಲ ಅಂತ ಹೇಳಿ ಈ ಮಟ್ಟಕ್ಕೆಲ್ಲ ನಾವು ಡಿಸ್ಕಸ್ ಮಾಡಿದ್ದೇವೆ. ಇದೆಲ್ಲ ಡಿಸ್ಕಸ್ ಮಾಡಿದ್ದೇವೆ, ಇಲ್ಲ ಅಂತಲ್ಲ. ಅದಕ್ಕೆ ಏನ್ ಹೇಳ್ತಿರೋದು ಅಂತಂದ್ರೆ, ಗವರ್ನರ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಎನಿ ಆಫ್ ದೀಸ್ ಕಾಂಪೊನೆಂಟ್ಸ್. ಅವ್ರೇನಾದ್ರೂ ಲೀಗಲಿ ಹೀಗೆಲ್ಲ ಹೀಗೆ ನಾನು ಕೇಳ್ತಿದ್ದೇನೆ ಅನ್ನೋದು ಬಿಟ್ರೆ, ಪ್ರೆಸಿಡೆಂಟ್ಸ್ ಇದು ಏನು ಒಂದು ಪ್ರೆಸಿಡೆಂಟ್ಸ್ ಅಂತ ನೋಡ್ಕೊಂಡು, ಒಂದು ಸಂಪ್ರದಾಯ ಅಂತ ನೋಡ್ಕೊಂಡು ಸಿಂಪ್ಲಿ ಕಾಲ್ಡ್ ಆಸ್ ಪೊಲಿಟಿಕಲ್ ಡಿಸೆನ್ಸಿ ಅಷ್ಟೇ. ಇದಕ್ಕೆ ಇಟ್ಸ್ ಕಾಲ್ಡ್ ಆಸ್ ಪೊಲಿಟಿಕಲ್ ಡಿಸೆನ್ಸಿ. ಪೊಲಿಟಿಕಲ್ ಡಿಸೆನ್ಸಿಯನ್ನು ಮೇಂಟೈನ್ ಮಾಡಿದ್ರೆ ಸಾಕಷ್ಟೇ. ಈಗ ಅಣ್ಣಾ DMK ಏನಾದ್ರೂ ಚಾನ್ಸಸ್ ಇದೆಯಾ ಇಲ್ಲಿ? ಇದು ಬಿಟ್ಟರೆ ಅದೇ ಆಪ್ಷನ್ ಇರೋದು. ಇದು ಬಿಟ್ಟುಬಿಟ್ರೆ ದೊಡ್ಡ ಆಪ್ಷನ್ ಅದೇ ಇರೋದು. ಇಲ್ಲ ಅಣ್ಣಾ DMK ಅವರು TVKನೇ ಆಪರೇಷನ್ ಮಾಡ್ಬಿಡ್ಬೇಕು, ಇಲ್ಲ DMK ಅವರು TVK ಆಪರೇಷನ್ ಮಾಡಬೇಕು, ಇಲ್ಲ ಅವರಿಬ್ಬರು ಹಾವು ಮುಂಗೂಸಿಗಳು ಒಂದೇ ಬುಟ್ಟಿಲಿ ಕೂತ್ಕೊಂಡು ಅಧಿಕಾರ ಮಾಡ್ತವೆ ಅನ್ಬೇಕು. ಚಾನ್ಸಸ್ ಇದೆಯಾ ಹೋಗ್ಲಿ? ಅದಾದ್ರೂ ಒಂದು ಆಪ್ಷನ್ ಇದೆಯಪ್ಪ ನನಗೆ? ಇಲ್ಲ, ನನ್ನ ಪ್ರಕಾರ ಆಂಟಿಸಿಪೇಷನ್ ಏನಿತ್ತು ಅಂತ ಹೇಳಿದ್ರೆ,
ನನ್ನ ಪ್ರಕಾರ ಭಾರತೀಯ ಜನತಾ ಪಾರ್ಟಿಯ ಒಳ ಸರ್ಕಲ್ ನಲ್ಲಿ ವಿಜಯ್ ಅವರು ಹೇಗಿದ್ರು ಏನು, ನಾನು ಅದಕ್ಕೆ ಮುಂಚೆ ಹೇಳಿದ್ದು DMK ಇಂದ ಹೊರಬಂದು ಕಾಂಗ್ರೆಸ್ ಒಂದು ಸಪೋರ್ಟ್ ಮಾಡ್ತಾರೆ ಅನ್ನೋದು ಇಟ್ಸ್ ಔಟ್ ಆಫ್ ದ ಬುಕ್ ಕಾಂಟೆಕ್ಸ್ಟ್ ಅದು ಬಂದಿರತಕ್ಕಂಥದ್ದು. ಇಲ್ಲಿ ನ್ಯಾಚುರಲ್ ಆಗಿ ಅನ್ಕೊಂಡಿದ್ದೇನು ಅಂತ ಹೇಳಿದ್ರೆ DMK ಅಂಡ್ ವಿಜಯ್ ಅವರು ಯಾವಾಗ್ಲೂ ಹೇಳಿದ್ದೇನು ಅಂತ ಹೇಳಿದ್ರೆ ನನ್ನ ವೈರಿ ನನ್ನ ಹೋರಾಟ DMK ಜೊತೆನಲ್ಲಿ ಅಂತ ಹೇಳಿದ್ದು. ಹಾಗಾಗಿ ನೆಕ್ಸ್ಟ್ ಅವೈಲಬಲ್ ಆಪ್ಷನ್ ಅಂತ ಅವ್ರಿಗೆ ಇದ್ದದ್ದು ಅಣ್ಣಾ DMK ಅಥವಾ NDA ಮೈತ್ರಿಕೂಟ ಅಂತ ಇದ್ದಿದ್ದು. ಹಾಗಾಗಿ ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಈವನ್ ಬಿಜೆಪಿ ಅವ್ರಿಗೆ ಒಂದೇ ಒಂದು ಸೀಟ್ ಇರೋದ್ರಿಂದ ಹೇಗಿದ್ರು ಒಂದು ದ್ರವಿಡಿಯನ್ ಪಾರ್ಟಿ ಅಣ್ಣಾ DMK ಜೊತೆಲಿ ಸೇರ್ಕೊಂಡ್ರು ಅಂದ್ರೆ ಒಂದು ಇಟ್ ವಿಲ್ ಹ್ಯಾವ್ ಅ ಗ್ರೇಟ್ ಮೆಜಾರಿಟಿ, ಒಂದು ಒಳ್ಳೆ ನಂಬರ್ ಸಿಗತ್ತೆ, ಏನು ಬಿದ್ದು ಹೋಗುತ್ತೆ ಅಂತ ಭಯವೂ ಇಲ್ಲ. ಹೀಗಾಗಿ ಹೀಗೆ ನಡೆದು ಹೋಗುತ್ತೆ ಅಂತ ಒಂದೆಲ್ಲ ಒಂದು ಕ್ಯಾಲ್ಕುಲೇಷನ್ ಇತ್ತು. ಯಾವಾಗ ಆ ಮಾತು ಬರದೆ ಈಚೆಯಿಂದ ಈ ಮಾತು ಬರ್ಲಿಕ್ಕೆ ಶುರುವಾಯ್ತು, ಯಾಕೆಂತ ಹೇಳಿದ್ರೆ ಅಲ್ಲಿ ಇರುವವರು ಕೆಲವರು ಒಳಗೆ ಹೇಳಿದ್ದೇನು ಅಂತ ಹೇಳಿದ್ರೆ ಚಿಕ್ಕ ಪಕ್ಷಗಳನ್ನು ಕೇಳಿದ್ರೆ ಅವ್ರು ತುಂಬಾ ನಮ್ಮ ಹತ್ರ ಡಿಮಾಂಡ್ ಮಾಡೋದಿಲ್ಲ, 4-5 ಆ ರೀತಿ ಕೊಟ್ರು ಅಂದ್ರೆ. ಈಗ ಒಂದು 54 ಜನ ಇರ್ತಕ್ಕಂಥ ಪಕ್ಷ ಅಂತ ಹೇಳಿದ್ರೆ ನ್ಯಾಚುರಲಿ ಒಂದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೇಳ್ತಾರೆ, ಕೆಲವು ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಕೇಳ್ತಾರೆ. ಆಗ ತಾವೇಕಾದವರು ಅಂದ್ರೆ TVK ಅವರು ನಾವು ಏನನ್ನಲ್ಲಿ ಸಾಧಿಸಬಹುದು ಅಂತ ಅವರದ್ದೇ ಆದಂತ ಒಂದು ವಿಭಿನ್ನವಾದ ಒಂದು ಆಡಳಿತ ಕೊಡ್ತೀವಿ ಅಂತ ಹೇಳಿದ್ದು ಹೇಗೆ ನಡೆಯಕ್ಕಾಗತ್ತೆ ಅಂತಕ್ಕಂಥ ವಿಚಾರಗಳು ನಡೆದಿವೆ ಅಲ್ಲಿ ಒಳಗೆ. ಅದಕ್ಕೋಸ್ಕರ ಅವ್ರೇನ್ ಅನ್ಕೊಂಡು ಹೋದ್ರೆ ಈ 3, 5, 4, 2 ಈ ರೀತಿಯವರು ಸೇರ್ಕೊಂಡ್ರು ಅಂತ ಹೇಳಿದ್ರೆ ಮಿನಿಮಮ್ ಏನೋ ಒಂದು ಕೇಳ್ತಾರೆ. ಅವಾಗ ಅದು ನಮ್ಮದೇ ಪಕ್ಷ, ನಮ್ಮ ಚೀಫ್ ಮಿನಿಸ್ಟರ್ ಏನ್ ಮಾಡ್ಬೇಕು ಅನ್ಕೊಳ್ತಾರ, ವಿಜಯ್ ಅವರಿಗೆ ಏನು ಈ ರೀತಿ ಮಾಡ್ಬೇಕು ಒಂದು ರಾಜ್ಯದ ಅಭ್ಯುದಯಕ್ಕೆ ಹೀಗೆ ಮಾಡ್ಬೇಕು ಅಂತ ಇದೆಯೋ ಆ ಪ್ಲಾನ್ ಪ್ರಕಾರ ಹೋಗುತ್ತೆ ಅಂತಕ್ಕಂಥ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಅದು. ಅದಕ್ಕೆ ಅಕಾರ್ಡಿಂಗ್ಲಿ ಮಾಡಿದ್ದಾರೆ. ಬಟ್ ಇಲ್ಲಿ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದರಿಂದ ಔಟ್ ಆಫ್ ಬಾಕ್ಸ್ ಬಂದಾಗ ಇಲ್ಲಿ ಸ್ವಲ್ಪ ಇರಿಸ್ಮುರುಸ್ ಆಗಿರ್ಬೋದು. ಹಾಗಾಗಿ ಇಲ್ಲಿ ಒಂದ್ ಸ್ವಲ್ಪ ರಾಜಕೀಯದ ಉಲ್ಲೇಖ ಎದ್ದು ಕಾಣ್ತಾ ಇದೆ. ಅಲ್ಲಿ ಬೇಸಿಕಲಿ ಏನೊಂದು ಹೇಳಿರ್ಬಹುದು, ಒಂದ್ ಸ್ವಲ್ಪ ಡಿಲೇ ಟ್ಯಾಕ್ಟಿಕ್ಸ್ ಮಾಡ್ತಿರ್ಬಹುದು. ಇದರಿಂದ ವಿಜಯ್ ಅವರು ಸ್ವಲ್ಪ ಆಚೀಚೆ ಆಗಿ ADMK ಒಂದು ಹೆಲ್ಪ್ ಕೇಳ್ತಾರೇನೋ ಅನ್ನುವ ರೀತಿನಲ್ಲಿ. ಇಲ್ಲಿ ನಾನು ಮೊದಲೇ ಈ ಮಾತು ಕೂಡ ಹೇಳಿದ್ದೆ, ಸಿಂಪ್ಲೆಸ್ಟ್ ವೇ ಟು ಕಮ್ ಔಟ್ ಆಫ್ ದಿಸ್ ಏನು ಅಂತ ಹೇಳಿದ್ರೆ ಆ VCK ಇರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು, ಇನ್ಯಾರು ಒಂದು ಇಬ್ರು ಇರ್ಬೋದು, ಸಿಂಪಲ್ ಒಂದು ಲೆಟರ್ ಕೊಟ್ಬಿಟ್ರೆ ವಿಜಯ್ಗೆ ತಗೊಳ್ಳಿ ಸರ್ ಏನ್ ಇವಾಗ ಗವರ್ನರ್ ಮುಂದೆ ತಗೊಂಡೋಗಿ ಬಿಸಾಕಿ, ಅವಾಗ ಅವ್ರು ಏನು ಮಾತಾಡುವ ಪ್ರಶ್ನೆ ಇಲ್ವಲ್ಲ ಅಂತ ಮುಗಿಸ್ಕೊಳ್ಬಹುದು. ಅದಕ್ಕೂ ಅವ್ರು ಹಿಂದೆ ಮುಂದೆ ಆಗ್ತಿದ್ದಾರೆ. ಅವ್ರು ಏನ್ ಮಾಡ್ತಿದ್ದಾರೆ ಇಲ್ಲಿ ಲೆಜಿಸ್ಲೇಟರ್ಸ್ ಅಂತ ಹೇಳಿದ್ರೆ ನಮ್ಮನ್ನ ಫ್ಲೋರ್ ಟೆಸ್ಟ್ ಅಂತ ಹೇಳಿದಾಗ ನಮ್ಮ ಹೆಸರು ಹೇಗೂ ಬರುದಿಲ್ಲ, ಎಷ್ಟಾಗುತ್ತೋ ಅಷ್ಟು ಜನ ಒಂದು ಒತ್ತಡ ಇದಕ್ಕೆ, ಅವಾಗ ವಿಜಯ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಬೇಸಿಕಲಿ 2 ಜನವು ಅವ್ರಿಗೆ ಆಗಿರ್ತಕ್ಕಂಥ ಗೇಮ್ ಆಡ್ತಾ ಇದ್ದಾರೆ. ಬಟ್ ಏನು ಅಂತ ಹೇಳಿದ್ರೆ ಇದೊಂದು ಫಾರ್ ನೋ ರೀಸನ್ ಇದೊಂದು ಒಂದು ಅನ್ನೆಸರಿ ರಾಜಕೀಯ ಇಶ್ಯೂ ಬೆಳೀತಾ ಇದೆ. ಚಾಂದ್ ಪಾಷಾ ಅವ್ರು ಇಲ್ಲೇನಾಗಿದೆ, ಈ VCKನೋ CPIM CPIO ಇವರು ಅಕಸ್ಮಾತ್ ಇಂಡಿಪೆಂಡೆಂಟ್ ಇದ್ದುಬಿಟ್ಟಿದ್ರು ಅಂತ ಅಂದ್ಕೊಳ್ಳಿ, ಇಂಡಿಪೆಂಡೆಂಟು ನಾವು ಯಾವ ಅಲಯನ್ಸ್ ಜೊತೆಗೂ ಇಲ್ಲ ಅಂದ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಅವ್ರಿಗೆ ರಾಜ ಮರ್ಯಾದೆಯಲ್ಲಿ ಪೂರ್ಣಕುಂಭ ಸ್ವಾಗತ ಕೊಟ್ಟು ತಗೊಂಡ್ಬಿಡ್ತಾ ಇದ್ರು. ಇವರು ಅಲಯನ್ಸ್ ಒಳಗಡೆ ಇರೋದ್ರಿಂದ ಸ್ಟಾಲಿನ್ ಏನು ಅಂದ್ಕೊಂಡ್ಬಿಡ್ತಾರೋ, ಅವ್ರ ಮನಸ್ಸಿಗೆ ನಾವು ದುಃಖ ಮಾಡ್ಬಿಡ್ತೀವೇನೋ, ನಾಳಿದ್ರೆ ನಮ್ಮ ಕಥೆ ಏನು, ತುಂಬಾ ಸ್ಟ್ರಾಂಗ್ ಇರ್ತಕ್ಕಂಥ ಮನುಷ್ಯ, ಈಗಲೂ ಹಂಗಾಮಿ CM ಆಗಿರ್ತಕ್ಕಂಥ ಮನುಷ್ಯ, ಇವೆಲ್ಲವೂ ಇರಬಹುದಾ ಈಗ ಅಂತ. ಸರ್ ಈಗ ಏನಾಗಿದೆ, ಒಂದು ನಿಮಿಷ ಏನಾಗಿದೆ, ನಾನು ಫಸ್ಟ್ ಕಿಶೋರ್ ಅವರು ಒಂದು ಮಾತು ಹೇಳಿದ್ರು, 134 ಬಾರಿ ರಾಷ್ಟ್ರಪತಿ ಆಳ್ವಿಕೆ ನಡೆದಿದೆ ನಮ್ಮ ದೇಶದಲ್ಲಿ ಅಂತ. ರಾಷ್ಟ್ರಪತಿ ಆಳ್ವಿಕೆ ಬರೋದು ಯಾವಾಗ ಕಿಶೋರ್ ಅವರೇ? ಯಾರು ಮೆಜಾರಿಟಿ ಪ್ರೂವ್ ಮಾಡದೇ ಇದ್ರೆ ಅವಾಗ ಬರ್ಬೇಕು. ನೀವು ಇಲ್ಲಿ ಇವ್ರು ಮೆಜಾರಿಟಿ ಪ್ರೂವ್ ಮಾಡಕ್ಕೆ ಕೊಡ್ತಾ ಇಲ್ಲ ಅವಕಾಶ. ಹಾಗೇನಿಲ್ಲ. NT ರಾಮರಾವ್ ಅವರು ಆರೋಗ್ಯ ಇಲ್ಲದೆ, ನಾನು ಲೆಟ್ ಮಿ ಕ್ಲಿಯರ್ ಇಟ್, NT ರಾಮರಾವ್ ಅವರು ಆರೋಗ್ಯ ಇಲ್ಲದೆ ಅಮೆರಿಕ ಹೋದಾಗ ನಾಡೇಂದ್ರ ಭಾಸ್ಕರ್ ರಾವ್ ಅವರನ್ನ ಕರೆದು ಗವರ್ನರ್ ಆಫೀಸ್ ಅನ್ನು ಉಪಯೋಗಿಸಿಕೊಂಡು ನಾಡೇಂದ್ರ ಭಾಸ್ಕರ್ ರಾವ್ ಅವರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದೆ ಯಾವ ಪಕ್ಷ ಸ್ವಾಮಿ? ಆಯ್ತು ಒಪ್ಕೊಳ್ತೀವಿ, ನಮಗೂ ಗೊತ್ತಿದೆ ಹೇಳಿ. ರಾಷ್ಟ್ರಪತಿ ಆಳ್ವಿಕೆ ಪದ ತಂದ್ರಲ್ಲ, ನಾನು ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಯಾವಾಗ ರಾಷ್ಟ್ರಪತಿ ಆಳ್ವಿಕೆ ತಂತಾರೆ, ಯಾವುದೇ ಪಕ್ಷ ಎಲ್ಲಾ ವಿಫಲವಾದಾಗ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕು. ಇಲ್ಲಿ ನೀವು ಅವ್ರಿಗೆ ಅವಕಾಶನೇ ಕೊಡ್ತಾ ಇಲ್ವಲ್ಲ ಒಂದು ದೊಡ್ಡ ಪಕ್ಷಕ್ಕೆ. ಇದು ನನ್ನ ಪ್ರಶ್ನೆ. ಆಮೇಲೆ ಇನ್ನೊಂದು ಪ್ರಶ್ನೆ, ಸಿಚುವೇಶನ್ ಹಿಂದೆ ಬಂದಾಗ ಅಂತ ಹೇಳಿದ್ದು ಡಿಲೇ ಮಾಡ್ತಿರೋದು ADMK ಉದ್ದೇಶ ಏನೋ ಸ್ವಲ್ಪ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಅದು ಅಂದ್ರೆ ಜನಸಾಮಾನ್ಯರಲ್ಲಿ ಬರ್ತಾ ಇರುವಂತ ಪ್ರಶ್ನೆ ಕಿಶೋರ್ ಅವ್ರಿಗೂ ಬಂದಿದೆ, ನನಗೂ ಬಂದಿದೆ, ಎಲ್ರಿಗೂ ಅನುಮಾನ ಕಾಡುತ್ತೆ. ಇಲ್ಲಿ ಗವರ್ನರ್ ಡಿಲೇ ಮಾಡೋದ್ರಿಂದ ಗವರ್ನರ್ಗೆ ಏನ್ ಲಾಭ? ನಿಮ್ಗೆ ಹೇಳ್ಕೊಡ್ತಾ ಇರೋರು ಯಾರು? ನಿಮಗೇನ್ ಲಾಭ? ಯಾರು ಸರ್ಕಾರ ಮಾಡ್ಕೊಂಡ್ರೆ ಅಲ್ಲಿ ಗವರ್ನರ್ ವಿಚಾರ ಏನಾಗುತ್ತೆ ಗೊತ್ತಾ, ನನಗೆ ಅಧಿಕಾರ ಇದೆ ಅಂತ, ಸಂಪ್ರದಾಯನ ಅಧಿಕಾರನ ನಿರಂಕುಶತ್ವನ ಅಂತ ಪ್ರಶ್ನೆ, 3 ಪ್ರಶ್ನೆ ಬರುತ್ತೆ ಇಲ್ಲಿ. ಸಂಪ್ರದಾಯದಲ್ಲಿ ಆತರ ಇರ್ಲಿಲ್ಲ, ಇವಾಗ ಮಾಡ್ತಿದ್ದಾರೆ. ಅಧಿಕಾರ ಇದೆ, ಅವ್ರು ಕೇಳಬಹುದು ಅಂತಾರೆ. ಇದು ಅವರ ವೈಯಕ್ತಿಕ ಅಷ್ಟೇ ಇದ್ದಾರೆ ಸರ್. ಅದು ಆತರ ತಗೊಳ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದು. ಈಸಿಯಾಗಿ ಬಗೆಹರಿಯುವಂತ ಪ್ರಶ್ನೆ.
ಈಸಿಯಾಗಿ ಅದನ್ನ ಯಾಕೆ ಇಷ್ಟು ನಿಮ್ಗೆ ಬಯಸ್ತೀರಿ? ಕರ್ನಾಟಕ ಹೇಗಿದ್ರು ಇದೆ, ತೆಲಂಗಾಣ ಇದೆ, ಕೇರಳನೂ ಇದೆ, ತಮಿಳ್ನಾಡು ಒಂದು ಆಗ್ಬಿಡ್ತಾ ಇತ್ತು ನಿಮಗೆ ಅಂತ. ತಮಿಳ್ನಾಡು ಇಲ್ಲ ಸರ್, ಅಲ್ಲಿ ನಮ್ಮ ಇಬ್ರು ತಿರಸ್ಕರಿಸವ್ರೆ, ನಮ್ಮ ಇಬ್ರು ತಿರಸ್ಕರಿಸಿದ್ದಾರೆ. ಅಲ್ಲಿ ಜನರು ನಾಡಿ ಬಿಡ್ತಾ ಇದೆಯಲ್ಲ, ಅಲ್ಲಿ ಏನಾಗ್ಬಿಟ್ಟಿದೆ, ಈ ತಮಿಳ್ನಾಡಲ್ಲಿ ಇದು ಒಂದೇ ನಾಣ್ಯದ ಎರಡು ಮುಖಗಳು ಅಂತೀವಲ್ಲ, ಹಾಗೆ ರಾಜಕೀಯ ಮತ್ತು ಚಲನಚಿತ್ರ ಎರಡೂ ಬೆರ್ಕೊಂಡಿದೆ, ಅದು ಇತಿಹಾಸನೇ ಇದೆ. ಅಲ್ಲಿನ ಆ ಜನರು ನಾಡಿ ಮಿಡ್ತಾ ನಾವಂತೂ ಕಂಡಿಡಿಯೋಕೆ ಆಗೋದಿಲ್ಲ. ಅಂತದ್ರಲ್ಲಿ ನೀವು ಯಾರಾದ್ರೂ ಒಂದು ಸಿನಿಮಾ ಮಾಡಿಬಿಡಿ, ಅಲ್ಲಿ ಹೋಗ್ಲಿ, ರಾಜೀವ್ ಗಾಂಧಿನ ರಾಹುಲ್ ಗಾಂಧಿನ ಹಾಕೊಂಡು ಸಿನಿಮಾ ಮಾಡಿಬಿಡಿ, ಹೋಗ್ಲಿ. ನಿಮ್ಮನ್ನೇ ಹೀರೋ ಆಗಿ ಮಾಡ್ಬಿಟ್ರೆ ಹೇಗೆ ಅಂತ ನಿಮ್ ಪಾರ್ಟಿ ಹಾಕೊಂಡು ಮಾಡಿಬಿಡಿ, ಎಲೆಕ್ಷನ್ ಈಸಿ ಆಗುತ್ತೆ. ನಿಮ್ ಪಾರ್ಟಿ ರೀ, ನಾನು ಕ್ಯಾಂಡಿಡೇಟ್ ಏನ್ರಿ ಅಲ್ಲಿ, ಒಳ್ಳೆ ಕಥೆ ಆಯ್ತಲ್ಲ. ಹಾ ಹೇಳಿ. ನಾವು ನಿಮ್ಮ ಹಿಂಬಾಲಕರು ಸ್ವಾಮಿ. ಫೈನ್ ಒಂದ್ ನಿಮಿಷ ಏನಾಗಿದೆ, ನೀವು ಡಿವೈಡ್ ಕೊಡ್ತೀವಿ. ಒಂದೇ ಬ್ರೇಕ್ ನ ಸಮಯ ಈಗ. ಚಂದ್ ಪಶಾ ಅವರೇ, ಬ್ರೇಕ್ ನ ಸಮಯ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಚಂದ್ ಪಶಾ ಅವರೇ, ಕಂಟಿನ್ಯೂ ಕಂಪ್ಲೀಟ್ ಮಾತು ಹೇಳಿದ್ರಿ. ಸಿಪಿಎಂ ಸಿಪಿಐನೋ ಯಾರು ಇಂಡಿಪೆಂಡೆಂಟ್ ಇಲ್ಲ, ಯಾರು ಇಂಡಿಪೆಂಡೆಂಟ್. ಡಿಎಂಕೆ ಜೊತೆಯಲ್ಲಿ 14 ಪಾರ್ಟಿಗಳು ಸೇರ್ಕೊಂಡಿರೋದದ್ದು, ನಾವು ಮುನ್ನೂ ಸೇರಿಸಿ ಇದ್ದಿದ್ದು. ಅದೇ ರೀತಿ ಎಡಿಎಂಕೆ ಕೂಡ ಪ್ಲಸ್ ಬೇರೆ ಪಾರ್ಟಿಗಳು. ನೀವು ಹೇಳಿದ್ದು 100% ಸತ್ಯ. ಮತ್ತೊಂದು ಚುನಾವಣೆ ಅವರು ಅಲಯನ್ಸ್ ನೀವೊಬ್ಬರೇ ಇಂಡಿ ಅಂತ ದೇಶಕ್ಕೆಲ್ಲ ಹೇಳ್ಬಿಟ್ಟು ಅಧಿಕಾರ ಸಿಗುತ್ತೆ ಅಂದ ತಕ್ಷಣ ಆ ತಕಡಿಂದ ಈ ತಕಡಿಗೆ ಜಂಪ್ ಹೊಡೆದಿದ್ದು ನೀವು ಒಬ್ಬರೇ ಅಲ್ಲಿ. ಫಾಸ್ಟ್ ಆಗಿ ಇದು ರಾಜಕೀಯದ ಒಂದು ವ್ಯವಸ್ಥೆ ಸರ್, ಇದು ರಾಜಕೀಯದ ಒಂದು ವ್ಯವಸ್ಥೆ. ನಮ್ಮಲ್ಲಿ ನೀವು ಕೂಡ ನೀವು ನೋಡಿರ್ಬೋದು, ಇದಕ್ಕೆ ಮುಂಚೆನೆ ಚುನಾವಣೆ ಮುಂಚೆನೆ ಇಲ್ಲಿ ಇವ್ರ ಜೊತೆಲಿ ಚುನಾವಣೆಗೆ ಹೋಗೋಣ ಅನ್ನೋದು ನಮ್ಮಲ್ಲಿ ಚರ್ಚೆ ನಡೆದಿತ್ತು. ಓಕೆ, ಕೆಲವೊಂದು ಕಾರಣಗಳಿಂದ ಅದಾಗಲಿಲ್ಲ. ಒಂದು ವೇಳೆ ಹೋಗಿದ್ರೆ ನಾವು ಇನ್ನೊಂದಷ್ಟು ಸ್ಥಾನಗಳನ್ನ ಪಡಿತಾ ಇದ್ವಿ. ಬಟ್ ಇದು ನಮ್ದು ಹೈಕಮಾಂಡ್ ಪಕ್ಷ ಅಲ್ಲಿನ ತೀರ್ಮಾನಗಳು ಏನ್ ತಗೊಳ್ತಾರೋ ಅದನ್ನ ನಾವು ಕ್ವಶನ್ ಮಾಡಕ್ ಆಗಲ್ಲ, ಅಥವಾ ಬಿಜೆಪಿಯಲ್ಲಿ ಅವ್ರು ತಗೊಳ್ಳಂತ ತೀರ್ಮಾನಗಳನ್ನ ಇಲ್ಲಿ ನಾವು ಕ್ವಶನ್ ಮಾಡೋದಕ್ಕೆ ಆಗೋದಿಲ್ಲ. ಇದು ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ. ಇಂಥದ್ದು ಈಗ ನೀವು ಆಗ್ಲೇ ಹೇಳಿದ್ರೆ ಅಜಾತ ಶತ್ರುಗಳು ಎಡಿಎಂಕೆ ಮತ್ತೆ ಡಿಎಂಕೆ ಎಲ್ಲರೂ ಒಂದಾಗ್ಬಿಡ್ತವೆ ಅನ್ನೋದು ಸುದ್ದಿ ಇನ್ನೂ ಓಡಾಡ್ತಾ ಇದೆ. ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ಮತ್ತೊಂದು ಇಮಿಡಿಯೇಟ್ ಚುನಾವಣೆ, ಇವತ್ತು ವಿಜಯ್ ಪಾರ್ಟಿ ಅವರು ದುಡ್ಡು ಖರ್ಚು ಮಾಡಿಲ್ಲ ಇರಬಹುದು, ಅಥವಾ ಮಗದೊಂದು ಇವ್ರಿಗಂತೂ ದಿಢೀರ್ ಒಲಿದಂತ ಅದೃಷ್ಟ. ಬೇರೆಯವ್ರಿಗೆ ಯಾರಿಗೂ ಕೂಡ ಮತ್ತೊಂದು ಚುನಾವಣೆ ಸುಸ್ತಾಗಿರ್ತಾರೆ. ಅಯ್ಯಪ್ಪ ಬೇಡಪ್ಪ ಇವ್ರ ಸವಾಸ, ಇನ್ನೊಂದು ಜನ ಮೈಂಡ್ ಸೆಟ್ ಅಲ್ಲಿ. ಈಗ ದುಡ್ಡು ಅಂದ್ರೆ ಏನಾಗ್ಬಿಡುದು ಗೊತ್ತಾ ಚಂದ್ ಪಶಾ ಅವರು, ವಿಜಯ್ ಪಾರ್ಟಿ ಅವರು ಖರ್ಚು ಮಾಡಿಲ್ಲ ಅಂತ ಹೇಳೋದು ಜನಗಳ ಪ್ರೀತಿಯಿಂದ ಗೆದ್ದಿದ್ದಾರೆ. ಬೇರೆಯವರು ಅಯ್ಯೋ ದುಡ್ಡು ಖರ್ಚು ಮಾಡ್ತಾರೆ ಅಂದ್ರೆ ಅವ್ರು ಬೇಕಾಗಿಲ್ಲ ಅಂತ ಅರ್ಥ. ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಗೆಲ್ಲೋದು ವ್ಯವಸ್ಥೆಗೆ ಬೇಕಿರಲಿಲ್ಲ ಅಂತ ಇವ್ರನ್ನೆಲ್ಲ ಗೆಲ್ಸಿದವರು ಅಂತ ಅಲ್ವಾ? ನೋಡಿ, ಈಗ ನಾನು ನೋಡ್ತಾ ಇದ್ದೀನಿ ಇವರು ಯಾವ ರೀತಿ ಸೀಟ್ ಹಂಚಿರ್ಬೋದು. ಈಗ ನಮ್ಮ ಪಕ್ಷದಲ್ಲಿ ಇವ್ರ ಪಕ್ಷದಲ್ಲಿ ಸೀಟ್ಗಳು ಕೊಡಬೇಕಾದ್ರೆ ಏನೇನು ವ್ಯವಸ್ಥೆ ನೋಡ್ಬೇಕು. ಚಂದ್ ಪಶಾ ಅವರೇ, ಉತ್ಕರ್ಷಿಗೆ ಹೇಳ್ಬಿಡ್ತೀನಿ. ಉತ್ಕರ್ಷ್ ಈಗ ಅವ್ರವ್ರ ಕೆಪಾಸಿಟಿ ಮೇಲೆ ಅವ್ರ ಸೀಟ್ ಸಿಗುತ್ತೆ ಉತ್ಕರ್ಷ್. ಇಲ್ಲ ಅಂದ್ರೆ ನಿಮ್ಗೆ ಯಾರು ನಿಮ್ಮ ಮನೆ ಬಾಗಿಲುಗಳಿಗೆ ಬಂದು ಪೂರ್ಣಕುಂಭ ಸ್ವಾಗತ ಮಾಡಿ ನಮ್ಮ ಪಾರ್ಟಿಗೆ ಬನ್ನಿ ಅಂತ ಯಾರು ಕೇಳಿ ಅಲಯನ್ಸ್ ಮಾಡ್ಕೊಳ್ಳಿ ಅಂತ ನಿಮ್ಮ ದರ್ದು ನಿಮ್ಮ ಅನಿವಾರ್ಯತೆಗಳಿಗೆ ಅಲ್ಲಿ ಹೋಗಿರೋದು. ನಾನು ಇದನ್ನ ದಕ್ಷಿಣದ ರಾಜ್ಯಗಳಿಗೆ ಹೇಳ್ತಾ ಇದ್ದೀನಿ, ತಮಿಳುನಾಡು ಮಟ್ಟಕ್ಕೆ ಹೇಳ್ತಾ ಇದ್ದೀನಿ. ಬೇರೆ ಮಧ್ಯಪ್ರದೇಶ ರಾಜಸ್ಥಾನ ಆದರೆ ನಿಮ್ಗಳ ಕಥೆ ಬೇರೆ, ಅದು ನಿಮ್ಗೆ ಆಳಿರ್ತಕ್ಕಂಥ ಪರಂಪರೆನೇ ಇದೆ. ಸೊ ಈ ವಿಚಾರದಲ್ಲಿ ಹೀಗೆ ಸ್ಟಾಗ್ನೆಂಟ್ ಆಯಿತು, ತಮಿಳುನಾಡು ಹಿಂಗೆ ಉಳ್ಕೊಂಡ್ಬಿಡುತ್ತೆ ಸರ್. ಯಾರು ಒಂದೇ ಒಂದು ಕಾಯಿನೂ ಮುಂದಕ್ಕೆ ನಡೆಸಲ್ಲ. ಇಲ್ಲಿ ಚದುರಂಗದಲ್ಲಿ ಆಟ ಇಲ್ಲೇ ನಿಂತಿರುತ್ತಿದೆ. ಆಟ ಶುರುನೇ ಆಗಲ್ವಾ ಇಲ್ಲಿ? ಹಾಗಾದ್ರೆ ಬಿಕಾಸ್ ಆಫ್ ವಿಶ್ವನಾಥ್ ಅರ್ಲೇಕರ್ ಇಲ್ಲ, ಆ ರೀತಿ ಇಲ್ಲ. ಗವರ್ನರ್ ಹೇಳಿರುವಾಗ ನೋಡೋಣ, ಈಗ ನಾಳೆ ಅವ್ರು ಎಷ್ಟು ಶಾಸಕರ ಬೆಂಬಲ ಇದೆ. ಯಾಕಂದ್ರೆ ಅವರು ಈಗ ಯಾವುದು CPIM ಇರ್ಬೋದು, CPI ಆ ಪಾರ್ಟಿಗಳು ಅವ್ರಿಗೆ ಲೆಟರ್ ಕೊಡದೆ ನಿಮ್ ಬೆಂಬಲ ಇದೆ ಅಂತ ಹೇಳಿದ್ರೆ ಯಾರು ಕೇಳೋದಿಲ್ಲ, ರಾಜಕೀಯದಲ್ಲಿ ಆಗೋದಿಲ್ಲ. ನೋಡೋಣ ಅವ್ರೇನ್ ಬೆಂಬಲ ಘೋಷಿಸ್ತಾರೆ ಅನ್ನೋಂಥದ್ದು. ಬಟ್ ನನಗೆ ಬಹಳ ಭರವಸೆ ಇದೆ, ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತ ಕೂಡ ಕೇಸರಿಮಯ ಆಗುತ್ತೆ. ಬಹಳ ದೂರ ಏನಿಲ್ಲ. ಕರ್ನಾಟಕ 15 ವರ್ಷಗಳ ಹಿಂದೆನೆ ಗೆದ್ವಿ ನಾವು. ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲೂ ಸರ್, ಈಗ ಅನೇಕ ಜನ ನಮ್ಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ ಮೂಲಿಸಿದ್ರು ಅಲ್ಲಿ ಗೆಲ್ಲಕ್ಕಾಗುತ್ತೆ ಬಿಜೆಪಿ ಅಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಗೆಲ್ಲಕ್ಕಾಗುತ್ತೆ ಕೇಳಿದವರಲ್ಲೇ ಇವತ್ತೆಲ್ಲೋ ಹೋಗ್ಬಿಟ್ಟಿದ್ರು, ಮನೆ ಸೇರ್ಕೊಂಡಿದ್ದಾರೆ. ಬಿಜೆಪಿ ಏನು ಅನ್ನೋದು ಶಕ್ತಿ ತೋರಿಸಿದ್ರು. ಹಾಗಾಗಿ ಕೇರಳದಲ್ಲಿ ತಮಿಳುನಾಡಲ್ಲಿ ಕೂಡ ಒಂದಲ್ಲ ಒಂದ್ ದಿವಸ ಕೇಸರಿನ ಹಾರಿಸ್ತೀವಿ. ಆ ಹಾರಿಸಿದಾಗ ಇಂಥ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗಬಹುದೇನೋ ಅಂತ ನಾನು ಭಾವಿಸ್ತೀನಿ. ರಾಜ್ಯಪಾಲರ ಸಮಸ್ಯೆಗಳಿಗೆ ಅಲ್ಲ, ಅನೇಕ ಬೇರೆ ಸಮಸ್ಯೆಗಳಿಗೆ. ಒಂದು ಪಾಯಿಂಟ್ ಇತ್ತು ನಂದು. ಇಷ್ಟು ಇದರಲ್ಲಿ ಸ್ವಲ್ಪ ಈ ಬ್ಲ್ಯಾಕ್ ಶಿಪ್ಗಳು ನಮಗೆ ಕಾಣಿಸ್ತಿರೋದು ಅಣ್ಣಾ ಡಿಎಂಕೆಲ್ಲೇನೆ. ಸ್ವಲ್ಪ ಆ ಕಡೆ ಮಾಡಿದ್ರೆ, ಕಾರಣ 10 ವರ್ಷಗಳ ಕಾಲ ಅಣ್ಣಾ ಡಿಎಂಕೆ ಅಧಿಕಾರದಲ್ಲಿ ಇರಲಿಲ್ಲ. ಈ ಬಾರಿಯೂ ಅಧಿಕಾರ ಹೋಗ್ಬಿಟ್ರೆ 3 ಟರ್ಮ್ ಆಗ್ಬಿಡುತ್ತೆ. 15 ವರ್ಷಗಳ ಕಾಲ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಆಹಾರ ಇಲ್ಲದೆ ರೀತಿಯಲ್ಲಿ, ಆಹಾರ ಅಂದರೆ ಅಧಿಕಾರದ ಆಹಾರ,
ಅಧಿಕಾರದ ಆಹಾರ ಇಲ್ಲದೆ ಒಂದು ಪಾರ್ಟಿ ಮೇಂಟೈನ್ ಮಾಡೋದು ಕಷ್ಟ ಆಗಬಹುದೇನೋ, ಅದಕ್ಕೆ ಆಲ್ರೆಡಿ ಅಲ್ಲಿ ಒಂದಷ್ಟು ಫ್ಯಾಕ್ಷನ್ಸ್ಗಳು ರೆಡಿ ಆಗಿಬಿಟ್ಟಿವೆ ಅಂತ ಹೇಳಿ ಅದಕ್ಕೆ ಪುದುಚೇರಿ ಅಲ್ಲಿ ಇಲ್ಲಿ ಹೋಗ್ತಿದ್ದ ರೆಸಾರ್ಟ್ಗಳಿಗೆ ನೋಡ್ತಾ ಇದೀವಲ್ವಾ. ಒಂದು ವೇಳೆ ವಿಜಯ್ಗೆ ನಿಂತರೆ ಆ 30 ಶಾಸಕರು ನಿಲ್ಲಬಹುದಾ ಅಂತ, ಆ ಪಾಸಿಬಿಲಿಟಿ ಜಾಸ್ತಿ ಇದೆಯಾ ಅಂತ? ಖಂಡಿತ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಡಿಫೆಕ್ಷನ್ ಭಯವೂ ಕೂಡ ಇದೆ ಅವರಿಗೆ. ಯಾಕಂದ್ರೆ ಅವ್ರು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬೇಸಿಕಲಿ ಟಿವಿಗೆ ಇಷ್ಟೊಂದು ಬರುತ್ತೆ ಅಂತ. ನೀವು ನೋಡಿರ್ಬೋದು ವಿಜಯ್ಗೆ ಅತಿ ಆಪ್ತವಾಗಿ ಗವರ್ನರ್ ಹತ್ರ ಹೋದವರಲ್ಲಿ ಕೂಡ ಒಬ್ಬ ವ್ಯಕ್ತಿ ಇದ್ರು. ಅವರು ಗೋಪಿಚೆಟ್ಟಿಪಾಳ್ಯಂ ಅವರು ಸೆಂಗೋಟೆಯಾನ್ ಅಂತ. ಸೆಂಗೋಟೆಯಾನ್ ಇದಕ್ ಮುಂಚೆ AIDMK ಅಲ್ಲಿ ಇದ್ದವ್ರೆ. ಸೊ ಅವರೇ ಒಳಗೆ ಇಲ್ಲಿ ಇರೋದ್ರಿಂದ ಅವರು ಕೂಡ ಕೆಲವರನ್ನ ಟೆಂಪ್ಟ್ ಮಾಡ್ತಿರ್ಬಹುದು, ಇಲ್ಲಿ ಬನ್ನಿ ಈಚೆ ಬನ್ನಿ ನಿಮ್ಗೆಲ್ಲ ಒಳ್ಳೆ ಒಂದು ಏನ ಸ್ಥಾನಮಾನ ಕೊಡ್ತೀವಿ, ಅಲ್ಲಿ ಇದ್ಕೊಂಡು ಏನ್ ಮಾಡ್ತೀರಿ, ಆ ಪಾರ್ಟಿಯಲ್ಲಿ ಆಗಿದ್ರು ಯಾರು ಇಲ್ಲ ಜಯಲಲಿತಾ ಹೋದ ನಂತರ ಅದ್ ಯಾವತ್ತಿಗೂ ಅದಕ್ಕೇನ್ ಫ್ಯೂಚರ್ ಇಲ್ಲ ಅನ್ನುವ ರೀತಿನಲ್ಲಿ ತೋರಿಸಿ ಮಾಡಿರ್ತಕ್ಕಂಥ ಸಾಧ್ಯತೆಗಳು ಬಹಳ ಇವೆ. ಬಟ್ ಇನ್ನೊಂದು ಆಂಗಲ್ ಇಲ್ಲಿ ಏನು ಅಂತ ಹೇಳಿದ್ರೆ, ಇನ್ನೊಂದು ಸಾಧ್ಯತೆ ಏನು ಅಂತ ಹೇಳಿದ್ರೆ, ಯಾಕೆ ಸ್ಟಾಲಿನ್ ಅವರು ಕೂಡ ಟೋನ್ ಡೌನ್ ಆಗಿ ತಾನೇ ಸ್ವಂತ ತನ್ನ ಕ್ಷೇತ್ರವನ್ನ ಟಿವಿಕೆಗೆ ಕಳ್ಕೊಂಡಿದ್ರು ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಬೈ ಹುಕ್ ಆರ್ ಕ್ರುಕ್ ಹೇಗಿದ್ರು ದ್ರವಿಡಿಯನ್ ಪೊಲಿಟಿಕ್ಸ್ ಅನ್ನೋದಕ್ಕೆ ಒಂದು ಫುಲ್ ಸ್ಟಾಪ್ ಇದ್ರಲ್ಲಿ. ಎರಡನೇದು ಹೇಗಾದ್ರೂ ಮಾಡಿ ಸೆಕ್ಯುಲರ್ ಪಾರ್ಟಿಗಳ ಜೊತೆಯಲ್ಲಿರ್ಬೇಕು ಅನ್ನೋ ಒಂದು ಹೊಸ ರಾಗ ತೆಗೆದಿದ್ದಾರೆ ಅಂತ ಹೇಳಿದ್ರೆ, ಹೇಗಾದ್ರೂ ಮಾಡಿ ಬಿಜೆಪಿಯ ಹಿಡಿತಕ್ಕೆ ಸಿಗದೆ ಇರ್ತಕ್ಕಂಥ ಏನ್ ಬೇಕಾದ್ರೂ ಮಾಡೋಣ, ಅದನ್ನ ನಾವು ಏನು ಮಾರಲ್ ವಿಕ್ಟ್ರಿ ಅಂತ ಅನ್ಕೊಂಡು ಹೇಗಾದ್ರೂ ಮಾಡಿ ಬಿಜೆಪಿಯನ್ನು ಹೊರಗಿಟ್ವಿ ಅನ್ನೋ ಸಂತೋಷ ಇದ್ರೆ ಸಾಕು ಅಂತ ಹೇಳಿ ಯಾರ್ಯಾರನ್ನಾಗತ್ತೋ ಅವರನ್ನು ಪುಲ್ ಮಾಡೋಣ, ಯಾರ್ಯಾರನ್ನಾಗತ್ತೋ ಅವರನ್ನು ನೀವು ಹೋಗಿ ಪರವಾಗಿಲ್ಲ ಅಂತಂದ್ರೆ ಎಷ್ಟು ಉದಾರವಾದ ಮನಸ್ಸನ್ನು ತೋರಿಸಿದ್ದಾರೆ ಸ್ಟಾಲಿನ್ ಅಂತ ಹೇಳಿದ್ರೆ, ನೀವು ನಮ್ಮ ಜೊತೆಯಲ್ಲಿದ್ದವರು ಮೈತ್ರಿಯಲ್ಲಿದ್ದವರು ನೀವು ಹೋಗಿ ವಿಜಯ್ ಅವರಿಗೆ ಸಪೋರ್ಟ್ ಮಾಡಿ, ನಮ್ಗೆ ಏನ್ ತೊಂದರೆ ಇಲ್ಲ. ನಂದಕಿಶೋರ್ ಅವರೇ, ಈ ಒಂದ್ಸಲಿ ಮ್ಯಾಚ್ ಅಲ್ಲಿ ಸೋತವ್ರ ಕಡೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ಬಿಡ್ತಾರಲ್ಲ, ಆತರ ಸಿಕ್ಬಿಡ್ಲಿ ಅಂತ ಸ್ಟಾಲಿನ್ಗೆ. ಎಲ್ಲ ಪಾಪ ಸ್ಟಾಲಿನ್ ಅದೊಂದು ರೀತಿಯ ಮಾರಲ್ ವಿಕ್ಟ್ರಿ ಸ್ಟಾಲಿನ್ ಅವರಿಗೆ. ಬಿಜೆಪಿಯನ್ನು ಬರಲಿಕ್ಕೆ ಬಿಡ್ಲಿಲ್ಲ ಅನ್ನೋ ಒಂದು ಸಂತೋಷ ಅಷ್ಟೇ, ಅದು ಇನ್ನೇನಿಲ್ಲ. ಪ್ರತಿ ಜಾಗದಲ್ಲಿ ಸೋತ್ ಮಾರಲ್ ವಿಕ್ಟ್ರಿ ಅಂತ ಹೇಳುವಾಗಾಗಿದೆಯಲ್ಲ, ಹಾಗೆ ಇದೊಂದು ಮಾರಲ್ ವಿಕ್ಟ್ರಿ. ಅವ್ರಿಗೇನು ಬೇಸಿಕಲಿ ಬಿಜೆಪಿ ಮತ್ತು ಅದರ ಅಂಗ ಪಕ್ಷಗಳನ್ನ, ರೈಟ್ ವಿಂಗ್ ಪಾರ್ಟಿಗಳನ್ನ ಹೇಗಾದ್ರೂ ದೂರ ಇಡಬೇಕು, ದೆನ್ ಸೆಕ್ಯುಲರಿಸಮ್ ಸೇವ್ಡ್ ಅನ್ನೋ ರೀತಿಯಲ್ಲಿ ಒಂದು ಆ ರೀತಿಯ ಸಂದೇಶ ಕೂಡ ಒಂದು ಹೋಗ್ತಾ ಇದೆ, ಇಲ್ಲ ಅಂತಲ್ಲ. ಹಾಗಾಗಿ ಪ್ರಶಸ್ತಿಗೆ ಅದಕ್ಕೆ ಕಾರ್ತಿಕ್ ಚಿದಂಬರಂ ಅವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇದನ್ನ ಬ್ಯಾಕ್ ಸ್ಟ್ಯಾಬಿಂಗ್ ಅನ್ಕೋಬೇಡಿ ಅಂತ. ಆದ್ರೆ DMK ವಕ್ತಾರರೊಬ್ಬರು ಹೇಳಿದ್ರು, ದಿಸ್ ಇಸ್ ಬ್ಯಾಕ್ ಸ್ಟ್ಯಾಬಿಂಗ್ ದಟ್ ಇಸ್ ಡನ್ ಬೈ ಕಾಂಗ್ರೆಸ್, ವಿಲ್ ನಾಟ್ ಫರ್ಗಿವ್ ಅಂತ. ಇಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, 29ಕ್ಕೆ TVK ಜೊತೆ ಅಂತ ಬಂದಾಗ, ರಾಜಕೀಯ ಅಧ್ಯಯನ ಅಂತ ಬಂದಾಗ ಅದೊಂಥರ ಕೊನೆ ಇಲ್ದಿರೋ ಪಾಠಗಳು. ಒಬ್ಬೊಬ್ಬರು ಬಂದಾಗ ಒಂದೊಂದು ರಾಜಕೀಯದ ಹೊಸ ಅಧ್ಯಾಯವನ್ನು ಬರೆದು ಹೋಗಿದ್ದಾರೆ. 2008 ಟೈಮಲ್ಲಿ ಹೀಗೂ ಆಗಬಹುದಾ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಶಾಸಕರ ಖರೀದಿ, ಆ ರೀತಿಯಲ್ಲಿ ಕುದುರೆ ವ್ಯಾಪಾರ ಇವೆಲ್ಲ ಇತ್ತ, ಆಪರೇಷನ್ ಕಮಲ ಗೊತ್ತಿರಲಿಲ್ಲ ಯಾರಿಗೂ. ಅದಾದ್ಮೇಲೆ ಜೋರಾಗಿ ನಡೀತು.